ಯಾವಾಗ್ಲೂ ಕರ್ಮ ಮಾಡುವಾಗ ಬೇಡ ಬೇಡ ಅನಿಸ್ತಾ ಇರುತ್ತೆ. ಕೆಲಸಕ್ಕೆ ಶುರು ಮಾಡುವಾಗ ಆಫೀಸಿನಿಂದ ಹೋಗ್ತೀವಲ್ಲ, ಹೋದ ತಕ್ಷಣ ಮನಸ್ಸು ಕೂಡಲೇ ತೊಡಗಲ್ಲ ಕೆಲಸದಲ್ಲಿ. ಒಂದು ಸ್ವಲ್ಪ ಹೊತ್ತು ಹೋಗ್ಬೇಕು, ಕೆಲಸ ಮಾಡ್ತಾ 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 ಮನಸ್ಸು ಆ ಕಡೆ ಹೇಳ್ಕೊಂಡು ಅದರಲ್ಲಿ ಲೀನ ಆಗ್ತದೆ, ಆಗಬೇಕು. ಇಲ್ಲದೆ ಇದ್ರೆ ಯು ಹೇಟ್ ಯುವರ್ ಜಾಬ್. ಎಲ್ಲೋ ಒಂದು ಕಡೆಗೆ ಮನಸ್ಸು ಅದರಲ್ಲಿ ಸಂಪೂರ್ಣ ತಲ್ಲೀನ ಆಗಬೇಕು. ಆದರೆ ಅದರಿಂದ ನಿಮಗೂ ಆನಂದ, ಆ ಕೆಲಸಕ್ಕೂ ಅದರಿಂದ ಒಂದು ಉಪಯೋಗ. ಇಲ್ಲದೆ ಇದ್ರೆ ಕೆಲಸದಿಂದ ನಿಮಗೆ ಅನ್ಯಾಯ, ನಿಮ್ಮಿಂದ ಕೆಲಸಕ್ಕೂ ಅನ್ಯಾಯ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಅಕ್ಸೆಪ್ಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಎಂಜಾಯ್ ಇಟ್. ಹೇಳೋದು ಬಹಳ ಸುಲಭ, ಮಾಡೋದು ಬಹಳ ಕಷ್ಟ. ಕೆಲಸ ಮಾಡುವಾಗ ಮೊದಲು ಬೇಡ ಅನಿಸೋದು ಬಹಳ ಸ್ವಾಭಾವಿಕ. ಎಂಥೆಂಥ ವಿದ್ವಾಂಸರಿಗೂ ಆ ಕರ್ಮ ನಿಷ್ಣಾತರಿಗೂ ಕೆಲಸ ಬೇಡ ಅನಿಸ್ತದೆ. ಇಟ್ ಇಸ್ ನಥಿಂಗ್ ಅನ್ಯೂಸುವಲ್ ವಿತ್ ಅಸ್. ಡಾಕ್ಟರ್ ರಾಧಾಕೃಷ್ಣನ್ ಅಂತ ದೊಡ್ಡ ಫಿಲಾಸಫರ್, ಅವರೊಂದು ಮಾತು ಹೇಳಿದ್ದಾರೆ. ಎಲ್ಲ ಉಪನ್ಯಾಸಕಾರರು ನೆನಪಿಟ್ಟುಕೊಳ್ಬೇಕಾದ ಮಾತು. ಅವರೊಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಅದ್ಭುತ ಭಾಷಣಕಾರರು, ಈಸ್ ಅನ್ ಎಕ್ಸ್ಪರ್ಟ್ ಇನ್ ಗಿವಿಂಗ್ ಟಾಕ್ಸ್. ಅಂಥ ವ್ಯಕ್ತಿ ಅವರೊಂದು ಮಾತು ಹೇಳಿದ್ದಾರೆ. ಉಪನ್ಯಾಸ ಶುರು ಆಗುವಾಗ ಇನ್ನೇನೆಲ್ಲ ಎದುರುಗಡೆ ಜನ ಕೂತಿರ್ತಾರೆ, ಇವರು ಉಪನ್ಯಾಸ ಮಾಡಬೇಕು. ಅವಾಗ ಅವ್ರಿಗೆ ಅನಿಸುತ್ತಂತೆ, ಕೂತವನಲ್ಲಿ ಯಾರಾದರೂ ಪಿಸ್ತೂಲ್ ತಂದಿರಬೇಕು, ಎದ್ದು ಬಿಟ್ಟು ನನಗೊಂದು ಗುಂಡು ಹಾಕ್ಬಿಡ್ಬೇಕು. ಅಂದ್ರೆ ಉಪನ್ಯಾಸ ಮಾಡೋ ಜವಾಬ್ದಾರಿ ಕಳೆದೋಗುತ್ತೆ. ಐ ಡೋಂಟ್ ಹ್ಯಾವ್ ಟು ಟಾಕ್. ಸಾವಿರಾರು ಸಲ ಮಾತಾಡಿದವರು ಇವರು ಅಂತ ಅನಿಸ್ತಾ ಇರತ್ತಂತೆ. ಉಪನ್ಯಾಸ ಶುರು ಆದ್ಮೇಲೆ ಹಂಗೇನಾಗಲ್ಲ. ಸೊ ಹಿ ಸ್ಟಾರ್ಟ್ ಸ್ಪೀಕಿಂಗ್. ಉಪನ್ಯಾಸ ಶುರು ಆದ್ಮೇಲೆ ಅವರು ಲಿಮಿಟ್ ಕೊಟ್ಟಿರ್ತಾರೆ, ಟೈಮ್ ಅರ್ಧ ಗಂಟೆ 1 ಗಂಟೆ ಅಂತ. ಮಾತಾಡ್ತಾ ಮಾತಾಡ್ತಾ ಹಿ ಇಸ್ ಎ ಗ್ರೇಟ್ ಫಿಲಾಸಫರ್, ಹಿ ಎಂಜಾಯ್ಸ್. ಮಾತಾಡ್ತಾ ಅದರಲ್ಲಿ ಎಷ್ಟು ತಲ್ಲೀನ ಆಗಿಬಿಡ್ತಾರೆ ಅಂದ್ರೆ, ಆ ಟೈಮ್ ಬಂದಾಗ ಅದನ್ನ ನಿಲ್ಲಿಸುವಾಗ ಅನಿಸತ್ತಂತೆ, ಇದನ್ನ ನಿಲ್ಲಿಸೋದಕ್ಕಿಂತ ಯಾರು ನಂಗೊಂದು ಗುಂಡು ಹಾಕಿ ಸಾಯಿಸಿದ್ರು ಆಸೆ. ಇದು ಕರ್ಮದ ಲಕ್ಷಣ. ಇದು ಒಬ್ಬ ಜ್ಞಾನಿ ವ್ಯಕ್ತಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಬಹಳ ಮಂಡೇನ್ ಎಕ್ಸಾಂಪಲ್, ಬಟ್ ಇಟ್ ಕನ್ವೇಸ್ ವಾಟ್ ಐ ವುಡ್ ಲೈಕ್ ಟು ಕನ್ವೆ ವೆರಿ ಇಫೆಕ್ಟಿವ್ಲಿ. ಬೋಂಡ ಕರಿತೀವಲ್ಲ, ಕರಿಯುವಾಗ ಹಿಟ್ಟು ಕಲಿಸ್ಬಿಟ್ಟು ಆ ಬೋಂಡ ಕರಿಯುವುದನ್ನ ಕಲಿಸುವವ್ರನ್ನ ನೀವು ಕೇಳ್ರಿ, ಅವ್ರು ಹೇಳ್ತಾರೆ ಹೆಂಗೆ ಅಂದ್ರೆ, ಅದನ್ನ ಎಣ್ಣೆ ಕಾದ ಚೊಲೋತ್ನ ಎಣ್ಣೆ ಕಾಯಬೇಕು. ಕಾದ ಎಣ್ಣೆ ಒಳಗೆ ಅದನ್ನ ನೀವು ಹಾಕ್ತಿರಿ, ಕಲಸಿದ ಹಿಟ್ಟು ಹಾಕಿ ಕೂಡ ಚರ 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 ಅಂತ ಶಬ್ದ ಮಾಡುತ್ತೆ ಒಂದಷ್ಟೊತ್ತು. ಯಾವಾಗ ತೆಗಿಬೇಕು ಅದನ್ನ ಅಂತ ನೀವು ಅವ್ರನ್ನ ಕೇಳಿ, ಆ ಚರಚರ ಶಬ್ದ ನಿಂದಿರ್ಬೇಕು ಮೊದಲು. ಡೋಂಟ್ ಬಿ ಇನ್ ಹರಿ, ಒಳಗೆಲ್ಲ ಹಿಟ್ಟಿರುತ್ತೆ ಯಾವಾಗ ತೆಗೆದಿಂದ್ರೆ. ಆ ಚರಚರ ಶಬ್ದ ಎಲ್ಲ ನಿಂತ ಮೇಲೆ ಒಂಚೂರು ಅದಕ್ಕೆ ಕಲರ್ ಬರಬೇಕು, ಬಿಳಿ ಕಲರ್ ಇರುತ್ತಲ್ಲ, ಅದು ಹೊರಟೋಗ್ಬೇಕು. ಅದು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕರಿ ಆಗೋಕ್ಕಿಂತ ಮೊದಲೇ ತೆಗೆದು ಬಿಡ್ಬೇಕು, ಬಹಳ ಕೆಂಪು ಆಗಬಾರ್ದು, ಕೈ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಾಂತ ಇದೆಯಲ್ಲ, ನಾನು ಹೇಳಬೇಕಾದ ವಿಷಯವನ್ನು ಬಹಳ ಚೆನ್ನಾಗಿ ಹೇಳುತ್ತದೆ. ಕರ್ಮ ನಾವು ಶುರು ಮಾಡುವಾಗ ಆ ಚರಚರ ಶಬ್ದ ಇದ್ದಂಗೆ, ಅದು ಡಿಸ್ಟರ್ಬೆನ್ಸಸ್ 108 ಕಡೆ ಮನಸ್ಸು ಹರಿದಾಡ್ತಾ ಇರುತ್ತೆ. ಆ ಕಡೆ ಹೋಗು, ಈ ಕಡೆ ಹೋಗು, ಇದನ್ನ ಮಾಡು, ಅದನ್ನ ಮಾಡು, ಏನೋ ಒಂದು ತಲೆಯಲ್ಲಿ ಗೊಂದಲ. ಅದು ಹಿಟ್ಟು ಬೇಯೋ ತನಕ ಗೊಂದಲ. ಆ ಹಿಟ್ಟಿನೊಳಗಡೆ ಎಣ್ಣೆ ಹೊಕ್ಕು ಅದೆಲ್ಲ ಬೆಂದ ಮೇಲೆ ಆ ಚರಚರ ಶಬ್ದ ನಿಂತು ಹೋಗುತ್ತೆ. ಹಂಗೆ ಕೆಲಸದೊಳಗಡೆ ಪೂರ್ಣ ತಲ್ಲೀನ ಆಯ್ತು ಅಂದ್ರೆ ಆ ಮನಸ್ಸಿನ ಅವಿಶ್ರಾಂತ ಸ್ಥಿತಿ ಹೊರಟು ಹೋಗ್ತದೆ. ಆಮೇಲೆ ಕರ್ಮವನ್ನು ಆನಂದಿಸಲಿಕ್ಕೆ ಶುರು ಮಾಡ್ತೀವಿ. ನಾವು ಕರ್ಮದ ಜೊತೆಗೆ ಒಂದಾಗ್ತೀವಿ. ಒಂದು ಆನಂದ ಅನುಭವಿಸಲಿಕ್ಕೆ ಶುರು ಮಾಡಿದ ಮೇಲೂ ಅನಿರ್ದಿಷ್ಟ ಕಾಲದವರೆಗೆ ಆನಂದ ಇರೋದಿಲ್ಲ. ಇಟ್ ವೋಂಟ್ ಸ್ಟೇ ದೇರ್ ಇಂಡೆಫಿನೆಟ್ಲಿ. ಕೆಲವು ಹೊತ್ತು ಆದ್ಮೇಲೆ ತಿರ್ಗಾ ಬೇಜಾರು ಅನ್ಸುತ್ತೆ. ಬೇಜಾರು ಅನಿಸಿದಾಗ ಅಲ್ಲಿಂದ ಹೊರಗೆ ಬಂದ್ಬಿಡ್ಬೇಕು ಸಾಧ್ಯ ಆದ್ರೆ. ಎಷ್ಟೋ ಸಲ ಕೆಲಸದ ಸನ್ನಿವೇಶದಲ್ಲಿ ಬರದೇ ಇರುವಂತಹ ಸ್ಥಿತಿನೂ ಇರುತ್ತದೆ. ಎಲ್ಲಿ ಸ್ವಾತಂತ್ರ್ಯ ಇರುತ್ತದೆ ಅಲ್ಲಿ ಹೊರಗೆ ಬಂದ್ಬಿಡ್ಬೇಕು. ಇಲ್ಲದೇ ಇದ್ರೆ ಏನಾಗ್ತದೆ, ಅಲ್ಲಿಯೇ ಬಿಟ್ಟರೆ ಬಹಳ ಹೊತ್ತು ಅದು ಕಪ್ಪಾಗಿ ಕಹಿ ಆಗ್ತದಲ್ಲ ನಾಲಿಗೆಗೆ ಬೋಂಡ. ಹಂಗೆ ಈ ಓದ್ದವ್ರಿಗೆ ಪ್ರಾಯ ನಿಮ್ಗೆಲ್ಲರಿಗೂ ಅನುಭವ ಇದೆ. ಇಂಜಿನಿಯರಿಂಗ್ ಕಾಲೇಜು ಅದು ಇದು ಓದ್ತಿರ್ತೀರಿ, ರಾತ್ರಿ 2 ಗಂಟೆ ತನಕ 3 ಗಂಟೆ ತನಕ ಕುತ್ಕೊಂಡು ಓದ್ತೀವಿ. ಆಮೇಲೆ ಎಷ್ಟು ನಿದ್ದೆ ಬರುತ್ತೆ, ಟೀ ಕುಡಿಲಿ, ತಣ್ಣೀರು ಗುಜ್ಜಿಕೊಳ್ಳಿ, ಏನಾದ್ರೂ ಅದು ಇದಾಗೋದೇ ಇಲ್ಲ. ಮನಸ್ಸು ಮುಷ್ಕರ ಹುಡುತ್ತೆ, ನನಗೆ ರೆಸ್ಟ್ ಬೇಕೇ ಬೇಕು ಅಂತ. ಆಗ್ಲೂ ನೀವೇನಾರ ನಿಮ್ಮನ್ನು ಪುಷ್ ಮಾಡಿಕೊಂಡು ಇಫ್ ಯು ಡೂ ದಟ್ ಕಂಟಿನ್ಯೂಸ್ಲಿ ಫಾರ್ ಲಾಂಗ್ ಟೈಮ್. ನನ್ನ ಗೆಳೆಯ ಒಬ್ಬ ಹೇಳ್ತಾ ಇದ್ದ, ಟೇಪ್ ಅನ್ವೈಂಡ್ಸ್ ಅಂತ. ಕಲ್ತದ್ದೆಲ್ಲ ಹೊರಗೆ ಹಾಕತ್ತಂತೀನಿ ಅದು. ಮೊದಲು ಕಲಿಯೋ ಕ್ರಿಯೆ ನಿಧಾನ ಆಗತ್ತೆ. ಮೊದಲಿರೋ ಸ್ಪೀಡ್ ಇರಲ್ಲ, ನಿಧಾನಕ್ಕಾಗತ್ತೆ. ಇನ್ನೂ ನೀವು ಪುಷ್ ಮಾಡಿದ್ರೆ ಕಲ್ತದ್ದು ಹೊರಗೆ ಬರೋಕೆ ಶುರು ಆಗತ್ತಂತೆ. ಟೇಪ್ ಅನ್ವೈಂಡ್ಸ್. ಅದು ಕೃಷ್ಣ ಹೇಳ್ತಾನೆ, ಅದು ಮನಸ್ಸಿನ ಸ್ವಭಾವ. ಅದನ್ನ ಅರಿತುకొని ಸ್ವಲ್ಪ ಗ್ಯಾಪ್ ಕೊಟ್ಬಿಡು. ಇಟ್ ರಿಕ್ವೈರ್ಸ್ ರೆಸ್ಟ್ ಎಟ್ ದ ಟೈಮ್.
ಗ್ಯಾಪ್ ಕೊಟ್ಟು ಬೇರೆ ವಿಷಯಗಳ ಕಡೆಗೆ ಮನಸ್ಸನ್ನು ಹರಿಸಿ ಅದನ್ನು ಉಲ್ಲಾಸಗೊಳಿಸಿ ಬೇಕಾದ್ರೆ ಗ್ರೌಂಡ್ನಾಗ ಆಟ ಆಡಿ ಹೋಗಿ ಸ್ವಲ್ಪ ಹೊತ್ತು, ಮತ್ತು ಉಲ್ಲಸಿತ ಆದ್ಮೇಲೆ ರೆಸ್ಟ್ ಆದ್ಮೇಲೆ ಮತ್ತೆ ಬಂದು ಮಾಡು. ಮನಸ್ಸಿನ ಸ್ವಭಾವ ತಿಳಿದ ಮೇಲೆ, ಅಂದ್ರೆ ನಾನು ಆ ಕೊಟ್ಟನಲ್ಲ ಬೋಂಡ ದೃಷ್ಟಾಂತ, ಹಂಗೆ ಇದ್ದಂಗ ಚರಚರ ಶಬ್ದ ಬಹಳ ಸ್ವಾಭಾವಿಕ. ಆಮೇಲೆ ಅದು ಬೇಯಬೇಕು, ಕೆಲಸದೊಳಗೆ ತಲ್ಲಿನತೆಯನ್ನು ಅನುಭವಿಸಬೇಕು. ಆಮೇಲೆ ಆ ಹಂತವು ದಾಟಿದ ಮೇಲೆ ನಮಗ ಸಾಕು ಅಂತ ಅನಿಸಿದ್ರೆ ಅಲ್ಲೊಂಚೂರು ರೆಸ್ಟ್ ಕೊಡ್ಬೇಕು, ಅದಕ್ಕೆ ಮತ್ತೆ ತಿರುಗಿ ಬರ್ಬೇಕು, ಬಿಟ್ಟು ಬಿಡಬಾರ್ದು. ನಿಯತಂ ಶಬ್ದ ಹೇಳ್ತಾನ. ಆ ಕಂಟಿನ್ಯೂಟಿ ಬಹಳ ಮುಖ್ಯ. ಏನೇ ಜೀವನದಲ್ಲಿ ಸಾಧಿಸಬೇಕು ಅಂದ್ರೂ ಆ ಕಂಟಿನ್ಯೂಟಿ ಬೇಕು. ಮತ್ತು ನಮ್ಮ ಬಾಡಿ ಅಂಡ್ ಮೈಂಡ್ ಬೋತ್ ಆರ್ ಇಕ್ವಿಪ್ಡ್ ಫಾರ್ ದಟ್ ಟು ಹ್ಯಾಂಡಲ್ ದಟ್ ಟಾಸ್ಕ್. ನೋಡ್ರಿ, ಮಗು ಬಹಳ ಜನ ನಾವು ಗಮನಿಸಿರಲ್ಲ. ಆ ಹುಟ್ಟಿದ ಮಗು ಅಂಬೆಗಾಲಿಡೋದು ಎದ್ದು ನಿಲ್ಲತ್ತಲ್ಲ, ಸ್ವಲ್ಪ ನೀವು ಲಕ್ಷಿಟ್ಟು ಗಮನಿಸಿ. ವಾಟ್ ಎ ಟ್ರೆಮೆಂಡಸ್ ಎಫರ್ಟ್. ನೆಲದ ಮೇಲೆ ಸರಿತಾ ಇರತ್ತೆ, ಹಿಂಗೆ ಎದ್ದು ನಿಲ್ಲತ್ತೆ, ಅದಕ್ಕೆ ಬ್ಯಾಲೆನ್ಸ್ ಹಾಕಲ್ಲ, ದಪ್ಪ ಅಂತ ಬಿದ್ದ್ಬಿಡುತ್ತೆ. ಯಾವಾಗ ಮುಖ ಚುಚ್ಕೊಳ್ಳುತ್ತೆ, ಮೋರೆ ಎಲ್ಲ ಕೆಂಪಾಗ್ಬಿಟ್ಟಿರತ್ತೆ, ಗೋಡೆ ಹಿಡ್ಕೊಂಡಿರತ್ತೆ. ಏನು ಹೋರಾಟ, ಏನು ಹೋರಾಟ. ಎದ್ದು ನಿಂದಿರಬೇಕಾದ್ರೆ ಅಸಾಧಾರಣ ಪ್ರಯತ್ನ, ಅಸಾಧಾರಣ ಪ್ರಯತ್ನ. ಇಟ್ಸ್ ಅನ್ ಅಚೀವ್ಮೆಂಟ್ ರಿಯಲಿ. ನೆಲದ ಮೇಲೆ ಸರಿತಾ ಇರೋ ಕೂಸು ಎದ್ದು ನಿಲ್ಲತ್ತೆ ಅಂದ್ರೆ ಅದನ್ನು ನೋಡಿದ್ರೆ ಇಟ್ಸ್ ರಿಯಲಿ ಅನ್ ಅಚೀವ್ಮೆಂಟ್. ಪ್ರಯತ್ನ, ಸತತ ಪ್ರಯತ್ನ. ಆ ಪ್ರಯತ್ನ ಮಾಡುವಂತ ಮಗು ಯಾರು ಹೇಳಬೇಕಾಗಿಲ್ಲ. ಇಟ್ಸ್ ದ ಬೇಸಿಕ್ ಇನ್ಸ್ಟಿಂಕ್ಟ್. ಆ ದೇವರು ಸೃಷ್ಟಿ ಮಾಡುವಾಗಲೇ ಹಂಗೆ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಸತತ ಪ್ರಯತ್ನ. ಎಷ್ಟು ಸಲ ಮನೆಗೆ ದೊಡ್ಡವ್ರು ನೋಡ್ತಿರೋರು ಬೈತಿರ್ತಾರೆ, ಕೈ ಹಿಡಿದು ಎದ್ದು ನಿಂದ್ರಿಸೋದು. ಹಿರಿಯರು ಹೇಳ್ತಾರೆ ಮನೆಯಾಗ, ಕೈ ಹಿಡಿದು ಎದ್ದು ನಿಂದ್ರಿಸ್ಬೇಡ, ಬೀಳವು, ಬಿದ್ದು ಬಿದ್ದ ಗಟ್ಟಿ ಆಗ್ತಾವ ಹುಡುಗರು. ಹಂಗ ಎದ್ದು ಬಿದ್ದು ಎದ್ದು ನಡೆಯೋದನ್ನು ಕಲಿಬೇಕು. ಪ್ರತಿ ಸಲ ಅವ್ರು ನಿಲ್ಲೋ ಮುಂದೆ ನಾವು ಕೈ ಹಿಡಿದ್ವಿ ಅಂದ್ರೆ ಕೈ ಹಿಡ್ಕೊಂಡೇ ನಡೀತಾವ. ಆಮೇಲೆ ಸ್ವಂತ ಕೈ ನಡಿಲಿಕ್ಕೆ ಬರುವುದೇ ಇಲ್ಲ ಅವಕ್ಕೆ. ಹಂಗ ಆ ಪ್ರಯತ್ನ ಮಾಡುವುದೇನದಲ್ಲ, ಅದನ್ನ ಯಾರು ಹೇಳಬೇಕಾಗಿಲ್ಲ. ನಮ್ಮ ಶರೀರದ ಸ್ವಾಭಾವಿಕ ಒಂದು ರಚನಾದೊಳಗೇನೆ ಹಂಗ ಪ್ರಯತ್ನ ಮಾಡೋದು ಒಂದು ಪ್ರವೃತ್ತಿ ಅದು ಹುದುಗಿದೆ. ಹಂಗೇನೆ ಮನಸ್ಸಿನೊಳಗೆ ಸಹಿತ ಮನಸ್ಸು ಅನ್ವೇಷಣಾಶೀಲ. ನಾವು ಅದನ್ನು ಕರ್ವ್ ಮಾಡ್ತೀವಿ. ಬೈ ನೇಚರ್ ಇಟ್ ಇಸ್ ಇನ್ಕ್ವಿಸಿಟಿವ್. ಅದನ್ನು ಪ್ರೋತ್ಸಾಹಿಸು ಮತ್ತು ಅದು ಹೆಂಗೆ ಕೆಲಸ ಮಾಡ್ತದೆ ಅದನ್ನು ತಿಳಿದುಕೊ. ಅದನ್ನ ಜಾಣತನದಿಂದ ಉಪಯೋಗಿಸ್ಕೊ. ಜಗತ್ತಿನೊಳಗೆ ಅದ್ಭುತ ಕೃತಿಗಳು ಎಲ್ಲೆಲ್ಲಿ ಆಗ್ಯಾವ ಅಲ್ಲೆಲ್ಲಾನು ದೇರ್ ಆರ್ ಸಮ್ ಕಾಮನಾಲಿಟೀಸ್. ಏನು ಅಂದ್ರೆ ಮೊದಲು ಬೇಡ ಆಗ್ತದೆ, ಆಮೇಲೆ ಅದರೊಳಗೆ ತಲ್ಲಿನತ ಹುಟ್ಟುತ್ತದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಲ್ಲಿನತ ಕೆಲವರಿಗೆ 4 ಗಂಟೆ ಇರಬಹುದು, ಕೆಲವರಿಗೆ 8 ಗಂಟೆ ಇರಬಹುದು, ಕೆಲವರಿಗೆ 1 ಗಂಟೆ ಇರಬಹುದು, ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ಆಲ್ಸೋ. ಕಥೆ ಕಾದಂಬರಿ ಓದ್ತಿದ್ರೆ 4 ತಾಸು ಓದಬಹುದು, ಫಿಲಾಸಫಿ ತಾಸಿನ ಮೇಲೆ ಓದೋದಾಗುದಿಲ್ಲ. ಅದಕ್ಕೆ ಆ ವಿಷಯದ ಮೇಲೆ, ಆಯಾ ವ್ಯಕ್ತಿ ಎಬಿಲಿಟಿ ಮೇಲೆ ಆ ತಲ್ಲೀನತೆ ಎಷ್ಟು ಹೊತ್ತು ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಅದನ್ನು ನಿಧಾನಕ್ಕೆ ಅಭಿವೃದ್ಧಿ ಆಗ್ತದೆ ದಿನೇ ದಿನೇ ಉಪಯೋಗ ಮಾಡ್ಕೋತ ಹೋದಂಗ. ಅದಕ್ಕೆ ನಿಯತಂ. ಅದನ್ನ ಒಂದು ವ್ರತ ಅಂತ ನೀನು ದಿನ ಅದನ್ನ ಮಾಡು. ನಿಯತಂ ಕುರು ಕರ್ಮತ್ವಂ. ಅದರಿಂದಾಗಿ ಅದ್ಭುತ ಸಾಧನೆಗಳು ಆಗಲಿಕ್ಕೆ ಶಕ್ಯ. ಎಲ್ಲೆಲ್ಲಿ ನೀವು ಮಹಾಪ್ರಯತ್ನ ವರ್ಜಿತಾ ಹರೇರನುಗ್ರಹೋಜ್ಜಿತಾ ಜನಾನ ಜಗ್ಮುರುನ್ನತಿಂ, ಮಧ್ವಾಚಾರ್ಯರ ಮಾತು. ಮಹಾಪ್ರಯತ್ನ ಇಲ್ಲದೇನೆ ಜಗತ್ತಿನೊಳಗೆ ಯಾವ ದೊಡ್ಡ ಸಾಧನೆ ಆಗಿಲ್ಲ. ಆದದ್ದಾಯ್ತಪ್ಪ, ಎಷ್ಟಾಗುತ್ತೋ ಅಷ್ಟಾಗಲಿ ಅಂದ್ರೆ ಪ್ರಾಣಿಗಳ ಬದುಕದಂಗೆ ಬದುಕಿರ್ತೀವಿ ನಾವು. ಸ್ವಲ್ಪ ಶ್ರಮ ಆಗಬೇಕು ಶರೀರಕ್ಕೆ, ಸ್ವಲ್ಪ ಶ್ರಮ ಆಗಬೇಕು ಮನಸ್ಸಿಗೆ, ಬುದ್ಧಿಗೆ. ಆವಾಗಲೇನೆ ಏನಾದರೂ ಅಚೀವ್ಮೆಂಟ್ ಆಗೋಕ್ಕೆ ಸಾಧ್ಯ. ಅದಕ್ಕೆ ನಮ್ಮಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ಪಿಕಾಸೋನ ಹೆಸರು ನೀವು ಕೇಳಿದ್ದೀರಿ, ಫೇಮಸ್ ಪೇಂಟರ್. ಅವನ ಹತ್ರ ಹೋದ್ನಂತೆ ಪೇಂಟಿಂಗ್ ಕೊಂಡ್ಕೊಳ್ಳೋಕ್ಕೆ. ಹೋಗಿ ಎಷ್ಟಿದೆ ಅವನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದ ಅವನು. ಅವ್ರಿಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಪೇಂಟಿಂಗ್ಸ್ ಅಂದ್ರೆ ಮನೆಯಲ್ಲಿ ಅಲ್ಲೆಲ್ಲ ಎಲ್ಲಿ ಬೇಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ನೋಡಿದ, ಇದು ಬಹಳ ಚೆನ್ನಾಗಿದೆ, ಇದನ್ನ ಕೊಡು ನನಗೆ, ಎಷ್ಟು ದುಡ್ಡಾಗತ್ತೆ ಇದಕ್ಕೆ. ಅದಕ್ಕೆ ನೋಡಪ್ಪ, ಆಗಿನ ಕಾಲದಲ್ಲಿ $300. ಹಾ ಅಂದ ಅವನು. ಏನಿದೆ ಇದರಲ್ಲಿ? ಒಂದು ಬೋರ್ಡು, ಕುಂಚ, ಒಂದಷ್ಟು ಬಣ್ಣಗಳು. $300 ಯಾಕೆ ಕೊಡಬೇಕು? ಸಿಕ್ಕಾಪಟ್ಟೆ ಆಯ್ತು, ಜಾಸ್ತಿ ಆಯ್ತು ಅಂದ. ಸರಿ, ಹಂಗ್ರೆ ಎಷ್ಟು ಕೊಡ್ತೀಯ ನೀನು? ಏನಿಲ್ಲ, ನಾನೊಂದು $50 ಕೊಡ್ತೀನಿ. ಆಯ್ತು, ಕೊಡು ಅಂದ. $50 ಕೊಟ್ಟ. ಇವನು ಒಳಗೆ ಹೋದ ಪೇಂಟ್ ತಗೊಂಡ್ಬರೋಕೆ. ತಂದ ಅವನು ಮುಂದೆ ಇರಿಸಿದ. ಅವನು ಕೇಳ್ದ, ಏನ್ ತಂದಿ? ನಾನು ಏನ್ ಕೇಳಿದೀನಿ, ನೀನೇನ್ ತಂದಿದೀಯ? ಏನಿಲ್ಲ, ಕುಂಚ ತಂದೀನಿ, ಬಣ್ಣ ತಂದೀನಿ, ಒಂದು ಖಾಲಿ ಬೋರ್ಡ್ ತಂದೀನಿ. ಅದೇ ತಾನೇ ಪೇಂಟಿಂಗ್ ಅಂದ್ರೆ, ಮತ್ತೇನಿಲ್ಲ. ಆದ್ರಿಂದ ಇದನ್ನ ತಗೊಂಡು ನೀನ್ ಪೇಂಟಿಂಗ್ ತಗೊಂಡು ಹಂಗೇನೆ. ಅವಾಗ ಅವನಿಗೆ ತಿಳುವಳಿಕೆ ಹುಟ್ಟತ್ತಂತೆ, ಪೇಂಟಿಂಗ್ ಅಂದ್ರೆ ಇದು ಯಾವುದೂ ಅಲ್ಲ. ಅವನ ತಲೆಯಲ್ಲಿ ಕಲ್ಪನೆಯ ಕೂಸಾಗಿರುತ್ತೆ, ಆ ಪೇಂಟರ್ ತಲೆಯಲ್ಲಿ. ಅದು ಸಾಕಾರಗೊಳ್ಳುತ್ತೆ ಆ ಬೋರ್ಡ್ ಮೇಲೆ. ಅವನು ಒಂದು ಮಾತೆ ಒಂದ್ ಕಡೆ ಹೇಳಿದಾನ ಅವನು, ಪಿಕಾಸೋ. ಈ ಪಿಕಾಸೋ ಎಷ್ಟು ಶ್ರೀಮಂತನಾಗಿರ್ಬೇಕಾಗಿತ್ತು ಅಂದ್ರೆ, ಅವನು ಯಾವ್ಯಾವ ಪೇಂಟಿಂಗ್ ಏನೇನು ಬೆಲೆ ಇಟ್ಟಿದಾನಲ್ಲ ಅದನ್ನೆಲ್ಲ ಅವನೇ ಕೊಂಡ್ಕೊಳ್ಳುವಷ್ಟು ಶ್ರೀಮಂತ ಆಗಿರ್ಬೇಕಾಗಿತ್ತು. ಯಾವುದೂ ಅವನಿಗೆ ಕೊಡೋ ಇಚ್ಛೆನೇ ಇರಲ್ಲ ಅವನಿಗೆ. ಯಾಕೆಂದ್ರೆ ಅದು 9-8 ತಿಂಗಳು ಕೂಸನ್ನ ಗರ್ಭದಲ್ಲಿ ಧರಿಸಿ ಪ್ರಸವಿಸ್ತಾರಲ್ಲ, ಅಷ್ಟು ನೋವು ಅನುಭವಿಸಿ
ನಾನು ಅದನ್ನ ರಚನೆ ಮಾಡಿರ್ತೀನಿ, ಅದ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರ್ತದೆ. ಅದನ್ನು ದುಡ್ಡು ತಗೊಂಡು ಕೊಟ್ಟು ಬಿಡೋದು ಅಂದ್ರೆ ಯಾಕೋ ಬಹಳ ಕ್ರೂಯಲ್ ಅನ್ನಿಸ್ತದೆ ಕೆಲವು ಸಲ ಅಂತ. ಹಂಗೆ ಅದ್ಭುತವಾದದ್ದು ರಚನೆ ಆಗಬೇಕಾದ್ರೆ ಅವನ ಕಥೆಯಲ್ಲೇನೆ ಹೇಳ್ತಾರೆ, ನಿಂತುಕೊಂಡು ಪೇಂಟ್ ಮಾಡುವಾಗ ಯಾರೋ ಅವನು ಕೇಳಿದ್ರಂತ, ನಿನಗ ಕೈ ಕಾಲು ನೋಯಿಸುವುದಿಲ್ಲೇನು, ಎಷ್ಟು ತಾಸುಗಟ್ಟಲೆ ನಿಂದಿರ್ತೀನಿ ನೀನು ಅಂತ. ಕಮ್ಮ ಹೇಳಿದ್ನಂತ, ಅಲ್ಲಿ ಹೊರಗೆ ಚಪ್ಪಲಿ ಬಿಡ್ತೀರಲ್ಲ ನೀವು, ಅಲ್ಲೇ ದೇಹ ಬಿಟ್ಟು ಬಂದ್ಬಿಟ್ಟಿರ್ತೀನಿ ನಾನು, ಮನಸ್ಸೊಂದೇ ಇರ್ತದೆ ಇಲ್ಲಿ ಅಂತ. ಅಂದ್ರೆ ಆ ತನ್ಮಯತೆ ಎಂಥದ್ದು ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ನಾನು. ಕೆಲಸದಲ್ಲೇ ಆ ತನ್ಮಯತೆ ಮೂಡಿದಾಗ ಮನುಷ್ಯ ಅದನ್ನು ಆನಂದಿಸಲಿಕ್ಕೆ ಸಾಧ್ಯ. ಆ ತನ್ಮಯತೆ ಮೂಡೋ ತನಕ ಬಹಳ ಶ್ರಮ ಇದೆ, ಸುಲಭ ಅಲ್ಲ, ಅದು ಹೇಳಿದಷ್ಟು ಸುಲಭ ಅಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿಯತಂ ಕುರು, ತ್ರಾಸಾಗ್ತದಂತ ಬಿಟ್ಟು ಬಿಡ್ಬೇಡ. ಆದ್ರೆ ಬಹಳ ಹೊತ್ತಿನ ಮೇಲೆ ತ್ರಾಸಾಗ್ಲಿಕ್ಕೆ ಶುರು ಆತಂದ್ರೆ ಮತ್ತೆ ಪುಷ್ ಮಾಡಬೇಡ, ಅನ್ವೈಂಡ್ ಆಗ್ತದೆ ಟೇಪ್ ಅದು. ಅದಕ್ಕೆ ಅದನ್ನ ಅರ್ಥ ಮಾಡ್ಕೊ, ಮನಸ್ಸಿನ ಸ್ವಭಾವ ಎಂಥದ್ದು, ನಿನ್ನ ಎಬಿಲಿಟಿ ಏನು, ಮತ್ತು ಹಿಡಿದಿರೋ ಕೆಲಸ ಎಂಥದ್ದು. ಇದನ್ನ ತಿಳಿದುಕೊಂಡು ನಿಯತವಾಗಿ ನೀನು ಕರ್ಮವನ್ನು ಮಾಡಿದಿ ಅಂತಂದ್ರೆ ನಿನಗ ಆ ಕರ್ಮದಿಂದ ಒಂದು ಆನಂದ ದೊರಕಲಿಕ್ಕೆ ಸಾಧ್ಯ. ನೀನು ಕರ್ಮಯೋಗಿ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ಯೋಗ ಕರ್ಮಸು ಕೌಶಲಂ. ಯೋಗ ಅಂದ್ರೆ ಕೌಶಲ್ಯಪೂರ್ಣವಾಗಿ ಕರ್ಮವನ್ನು ನಿರ್ವಹಿಸುವುದೇ ಯೋಗ. ಆ ಕೌಶಲ್ಯದ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾನೆ ಕೃಷ್ಣ ಈ ಕರ್ಮಯೋಗದಲ್ಲಿ. ಅನೇಕ ದೃಷ್ಟಾಂತಗಳ ಮೂಲಕ ಜ್ಞಾನಿಗಳು ಈ ವಿಷಯವನ್ನು ನಮಗೆ ಮನದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ಒಳ್ಳೆ ರೈತ ಅಂತ ಅಂದ್ಕೊಳ್ಳೋಣ. ಅವನು ಬೆಳಿಗ್ಗೆ ಬರ್ತಾನೆ, ದನ ಹಿಡ್ಕೊಂಡು ರಂಟಿ ಹೊಡಿಲಿಕ್ಕೆ ಹೋಗ್ತಾನೆ, ಹಕ್ಕಿಗಳು ಚಿಲಿಪಿಲಿ ಹಾಡು ಹಾಡ್ತಿರ್ತಾವ, ತಾನು ಅದ್ರ ಜೊತೆಗೆ ಧನಿ ಕುಡಿಸ್ಕೊಂಡು ಅಲ್ಲಿ ಹೊಲದಲ್ಲೆಲ್ಲ ಓಡಾಡ್ತಾನೆ, ಬಿತ್ತಾನೆ, ಬೆಳಿತಾನೆ. ಎಲ್ಲ ಆದ್ಮೇಲೆ ಅವನಿಗೇನು ದುಡ್ಡು ಬರುತ್ತಲ್ಲ, ಆಯ್ತಪ್ಪ ಇನ್ಮೇಲೆ ನೀನು ಹೊಲಕ್ಕೆ ಹೋಗಿ ಕೆಲಸ ಮಾಡಬೇಡ, ನಾನು ನಿನ್ನ ಕೂತಲ್ಲೇನೆ ದುಡ್ಡು ಕೊಟ್ಟು ಬಿಡ್ತೀನಿ. ನಿಜವಾದ ರೈತ ಆದ್ರೆ ಅವನು ಅದಕ್ಕೆ ಬೇಡ ಅಂತ ಹೇಳಬೇಕು. ಯಾಕೆಂದ್ರೆ ಬರೀ ದುಡ್ಡಲ್ಲ, ಆ ಹೊಲದಲ್ಲಿ ಓಡಾಡೋದು, ಮಾಡೋದು, ದನಗಳಿಗೆ ಉಣಿಸೋದು, ಅದನ್ನ ಇದನ್ನ ಮಾಡೋದು, ಅದರಲ್ಲಿ ನನಗೊಂದು ಆನಂದ ಇದೆ. ಆದ್ರಿಂದ ನಾನು ಇದನ್ನ ಬಿಟ್ಟು ನಾನು ಬದುಕಿರೋಲ್ಲ ಅಂತ. ನಮ್ಮಲ್ಲಿ ಬೇಂದ್ರೆ ಅಂತ ನೀವು ಕೇಳಿರಿ, ದೊಡ್ಡ ಕವಿಗಳು. ಅವರಿಗೆ ಜ್ಞಾನಪೀಠ ಸಿಕ್ಕಾಗ ನಮ್ಮ ತಂದೆಯವರು ಅಲ್ಲಿ ಉಪಸ್ಥಿತರಿದ್ದರು ಸಭಾದ ಮೇಲೆ ಸತ್ಕಾರದಲ್ಲಿ. ಅವರೊಂದು ಮಾತು ಹೇಳಿದರು, ಒಂದು ಜ್ಞಾನಪೀಠ ಅಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರ, ಅದನ್ನು ಇಬ್ರು ಹಂಚಿಕೊಂಡ್ರು. ಮತ್ತೊಬ್ರು ಯಾವುದೋ ಬೇರೆ ಭಾಷೆ ಕವಿಗಳಿಗೆ ಅರ್ಧ, ಇವ್ರಿಗೆ ಅರ್ಧ ಸಿಕ್ತು. ಆವಾಗ ಒಂದು ಮಾತು ಹೇಳಿದ್ರು, 1 ಲಕ್ಷ ರೂಪಾಯಿ ಕೊಡ್ತೀನಿ, ಬೇಂದ್ರೆ ಬರೆದಂತಹ ಒಂದು ಕವನ ಬರೆದು ಕೊಡು ಅಂದ್ರೆ ಬಹಳ ಕಷ್ಟ ಬರೆಯೋದು. ಅಥವಾ ಬೇಂದ್ರೆಗೇನೆ 4 ತಂತಿ ಅನ್ನೋ ಕವನಕ್ಕೆ ಅದು ಪ್ರಶಸ್ತಿ ಬಂದದ್ದು. ಒಂದು 4 ತಂತಿ ಅಂತ ಕವನ ಬರೆದು ಕೊಡು, 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಎದುರು ಕುಡಿಸಿದ್ರೆ ಬರೀಲಿಕ್ಕೆ ಆಗ್ಲಿಕ್ಕಿಲ್ಲ. ಕವನವನ್ನು ಬರೆಯೋದು ಸ್ವಭಾವದಲ್ಲಿ ಇರಬೇಕು. ಆ ಕೌಶಲ್ಯಕ್ಕೆ ನಾವು ಮರ್ಯಾದೆ ಮಾಡ್ತಾ ಇರೋದು. ಯಾತಕ್ಕೆ ಇದನ್ನ ಮಾತು ಹೇಳಿದ್ರು ಅಂದ್ರೆ, 4 ತಂತಿಗೆ ಈ ಪ್ರಶಸ್ತಿ ಕೊಡಬೇಕು ಕೊಡಬಾರದು ಅನ್ನೋ ವಿವಾದ ನಡೆದಿತ್ತು ಅವಾಗ. ಇಟ್ಸ್ ನಾಟ್ ಎ ಗ್ರೇಟ್ ಪೊಯೆಟಿಕ್ ವರ್ಕ್ ಅಂತ. ಅದಕ್ಕೆ ಜಸ್ಟಿಫಿಕೇಶನ್ ಏನು ಅಂದ್ರೆ, ಕವಿ ಆದವನು ಕೆಲವು ಕವನಗಳನ್ನು ಹಂಗೂ ರಚನೆ ಮಾಡ್ತಾನೆ, ಕೆಲವು ಕವನ ಹಿಂಗೂ ರಚನೆ ಮಾಡ್ತಾನೆ, ಎಲ್ಲಾ ಥರದ್ದು ಇರ್ತದೆ, ಎಲ್ಲಾನು ಟಾಪ್ ಲೆವೆಲ್ ಇರ್ಲಿಕ್ಕಿಲ್ಲ. ಮತ್ತು ಓದುಗನ ಮೇಲೂ ಹೋಗುತ್ತದೆ. ಆದ್ದರಿಂದ ಅವನಿಗೆ ಆ ಕವನವನ್ನ ಹೆಣೆಯೋ ಒಂದು ಕೌಶಲ್ಯ ಏನಿದೆಯಲ್ಲ, ಯಾವುದೋ ಬಸ್ನೊಳಗೆ ಹೋಗು ಮುಂದೆ ಬಸ್ ಕಂಡಕ್ಟರ್ ಬಸ್ ಬಿಡ್ಲಿಲ್ಲ ಅಂತ ಬರ್ಕೋತ ಕೂತ್ರಂತೀವ್ರು. ಆವಾಗ ಬರೆದಿದ್ದು 4 ತಂತಿ ಬರೆದ ಸಂದರ್ಭ ನೋಡ್ರಿ. ಅಂದ್ರೆ ಅವ್ರಿಗೆ ಎಲ್ಲಿ ಬರೆಯುವುದು ಏನು ಬರೆಯುವುದು ಅಂತ ಇಲ್ಲ, ಯಾವಾಗ್ಲೂ ತಲೆಯೊಳಗೆ ನಡೆದಿರ್ತದೆ. ಕರ್ಮ ತಮ್ಮ ಕರ್ಮ ಅಂತ ಅದನ್ನು ಸ್ವೀಕಾರ ಮಾಡ್ಕೊಂಡಿರ್ತಾರೆ. ವ್ಯಕ್ತಿ ತಾನು ಮಾಡೋ ಕೆಲಸವನ್ನ, ಕವಿಯಾದವನಿಗೆ ಕವನ ಬರೆಯೋದು ಅವನ ಕರ್ಮ. ಅದು ವ್ಯಕ್ತಿ ತನ್ನ ಕರ್ಮವನ್ನು ಸ್ವೀಕಾರ ಮಾಡಬೇಕು. ಹಿ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ನಮ್ಮಲ್ಲಿ ಮದುವೆ ಒಳಗೆ ಒಂದು ಮಾತು ಹೇಳ್ತಾರೆ, ಪುರುಷನಿಗೆ ಸ್ತ್ರೀ ವಧುವರರಿಗೆ ಏನು ಅಂದ್ರೆ, ಯು ಅಕ್ಸೆಪ್ಟ್ ಹಿಮ್ ಅಂಡ್ ಯು ಅಕ್ಸೆಪ್ಟ್ ಹರ್ ಅಂತ. ಹ್ಞೂ ಅಂದ್ಬಿಡ್ತೀವಿ ನಾವು, ಎಸ್ ಅಂತ. ಎಲ್ಲ ರಿಲಿಜನ್ ಅಲ್ಲೂ ಇದೆ, ಇಲ್ಲೂ ಕ್ರಿಸ್ಟಿಯಾನಿಟಿಯಲ್ಲೂ ಇದೆ ಅದು. ಎಸ್ ಅಂತ ಓಂ ಅಂತ ನಾವು ಸಂಸ್ಕೃತದೊಳಗೆ ಅಂತೀವಿ, ಇವರು ಐ ಅಕ್ಸೆಪ್ಟ್ ಹರ್ ಅಂತ ಇವ್ರು ಅಂತಾರೆ. ಬಹಳ ಅರ್ಥಗರ್ಭಿತವಾದ ಮಾತದು, ಬಹಳ ಯೋಚಿಸಿ ಹೇಳಬೇಕಾದ ಮಾತು. ಮದುವೆಯಾಗಿ ಎಷ್ಟೋ ವರ್ಷ ಆಗಿರ್ತದೆ, ಒಬ್ಬರನ್ನೊಬ್ರು ಅಕ್ಸೆಪ್ಟ್ ಮಾಡ್ಕೊಂಡಿರೋದಿಲ್ಲ, ಜೀವನ ಹಂಗೆ ನಡೀತಿರ್ತದೆ. ಯಾಕೆ ಹಂಗ ತ್ರಾಸ ಆಗ್ತದೆ ಅಂದ್ರೆ, ಎಲ್ಲೋ ಮನಸ್ಸಿನೊಳಗೆ ಒಂದು ಫ್ರೇಮ್ ಇದ್ದು ಬಿಟ್ಟಿರ್ತದೆ. ಹೆಂಡತಿ ಅಂದ್ರೆ ಹಿಂಗಿರ್ಬೇಕು, ಗಂಡ ಅಂದ್ರೆ ಹಿಂಗಿರ್ಬೇಕು, ಅದನ್ನು ಹೊರಗಲ್ ಹಚ್ಚಿ ಅಳಿಯುವುದಾಗ್ತದೆ. ಆಮೇಲೆ ಅದ್ರ ಪ್ರಕಾರ ಇಲ್ಲ. ಸೊ ಶಿ ಇಸ್ ನಾಟ್ ರೈಟ್ ಆರ್ ಹಿ ಇಸ್ ನಾಟ್ ರೈಟ್. ಲೈಫ್ ಲಾಂಗ್ ಸಫರ್ ಆಗ್ತಾರೆ ಇಬ್ರು. ಅದಕ್ಕೆ ಒನ್ ಹ್ಯಾಸ್ ಟು ಅಕ್ಸೆಪ್ಟ್, ಎಲ್ಸ್ ಯು ಸಫರ್. ಕೃಷ್ಣ ಹೇಳ್ತಾನೆ, ಇಫ್ ಯು ಡೋಂಟ್ ಅಕ್ಸೆಪ್ಟ್ ಯುವರ್ ಜಾಬ್, ಇಫ್ ಯು ಡೋಂಟ್ ಅಕ್ಸೆಪ್ಟ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಫ್ ಯು ಡೋಂಟ್ ಅಕ್ಸೆಪ್ಟ್ ಯುವರ್ ಪಾರ್ಟ್ನರ್, the only other option is you suffer and accept the person with defects. Accept the work with its own defects. Every work has its own defects. ಏನೇನೋ ಇದ್ದೇ ಇರ್ತವೆ, ಯಾಕಂದ್ರೆ ಮನುಷ್ಯರೆಲ್ಲ ಮಾಡಿದ್ದು, ಅದನ್ನು ರೆಸ್ಪಾನ್ಸಿಬಿಲಿಟಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದು ಮನುಷ್ಯರೇ. ಆದ್ರಿಂದ ಅದರಲ್ಲಿ ದೋಷಗಳಿದ್ದೇ ಇರ್ತವೆ. ಆದರೆ ಸಾಧ್ಯವಿದ್ದ ಮಟ್ಟಿಗೆ
ನಾನು ಗೀತಾ ಕ್ಲಾಸ್ ಮಾಡೋ ಕಾಲಕ್ಕೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು, ಏನ್ರಿ ಇದೆಲ್ಲ ಫಿಲಾಸಫಿ ಕೇಳೋಕ್ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಹಿಂಗೆ ನಡೆಯಲ್ಲ, ಕರ್ಮವನ್ನ ಭಗವಂತನ ಪೂಜೆ ತರಹ ಮಾಡು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಿ ನೀವು ಗೀತೆಯಲ್ಲಿ, ಅಲ್ಲಿ 4 ಜನರ ಕೆಲಸ ಒಬ್ಬನಿಗೆ ತಂದು ಕೊಟ್ಬಿಡ್ತಾನ ಅವನು, ಉಳಿದವ್ರನ್ನ ಫೈರ್ ಮಾಡ್ಬಿಟ್ಟು 4 ಜನರ ಕೆಲಸ ಒಬ್ಬರಿಗೆ ಅಂಬರೀಷ್ ಬಿಡ್ತಾನ. ಅದನ್ನ ಹೆಂಗ್ ಪೂಜಾ ಅಂತ ಮಾಡ್ತೀರಿ? ಯು ಕರ್ಸ್ ಹಿಮ್. ಅದನ್ನ ಬೇರೆ ಹೊರಗೆ ಮಾರ್ಕೆಟ್ ಚೆನ್ನಾಗಿಲ್ಲ, ಕೆಲಸ ಸಿಗೋ ಹಂಗಿಲ್ಲ, ಈ ಕೆಲಸ ನಿಮ್ಗೆ ಅತಿ ಅನಿಸುವಷ್ಟು ಕೆಲಸ ಇದು, ಇದನ್ನ ಪೂಜಾ ಅಂತ ತಿಳ್ಕೊಂಡು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ನೀವು ಗೀತಾ ಉಪದೇಶ ಮಾಡೋರು ಸ್ವಲ್ಪ ಪ್ರಾಕ್ಟಿಕಲ್ ಲೈಫ್ ಸಿಚುವೇಶನ್ ಯಾಕೆ ಕನ್ಸಿಡರ್ ಮಾಡೋದಿಲ್ಲ? ಖರೆ ಅದ. ಆದ್ರೂ ಕೃಷ್ಣ ಹೇಳ್ತಾನೆ, ಇಂಥ ಬೆಳ್ಳದೊಳಗೆ ಸಹಿತ ರಿಮೆಂಬರ್ ಯು ಆರ್ ದ ಬೆಸ್ಟ್, ಯು ನೆವರ್ ಪ್ರೊಡ್ಯೂಸ್ ಸೆಕೆಂಡರಿ ಕ್ವಾಲಿಟಿ ವರ್ಕ್. ಎಂಥ ಸಂದರ್ಭದೊಳಗೆ ಸಹಿತ ನಿನಗೆ ಸಂಬಳನೇ ಕೊಡ್ಲಿಲ್ಲ ಅವ ಅಂತ ಇಟ್ಕೊಡ್ರಿ, ಎಷ್ಟೋ ಜನರಿಗೆ ಇರ್ತದೆ ನಮಗೇನು ಸಿಗಬೇಕು ಅದು ಸಿಗೋದಿಲ್ಲ, ಯಾಕೆ ನಾವು ಕೆಲಸ ಚೆನ್ನಾಗಿ ಮಾಡಬೇಕು ಅಂತ. ಆದ್ರೆ ಕೃಷ್ಣ ಎಚ್ಚರಿಸ್ತಾನೆ ನಮ್ಮನ್ನು. ಅವ ಹೇಳ್ತಾನೆ, ಜಸ್ಟ್ ರಿಮೆಂಬರ್ ದ್ಯಾಟ್ ಯು ಆರ್ ದ ಬೆಸ್ಟ್, ಯು ಕ್ಯಾನ್ ನಾಟ್ ಪ್ರೊಡ್ಯೂಸ್ ಸೆಕೆಂಡರಿ ಕ್ವಾಲಿಟಿ ಅಟ್ ಆಲ್. ಬೇರ್ ದ್ಯಾಟ್ ಇನ್ ಯುವರ್ ಮೈಂಡ್, ದಟ್ ಈಸ್ ಇನ್ನೆವಿಟಬಲ್. ವೆನ್ ಎವರ್ ಯು ಡೂ ಸಮಥಿಂಗ್ ಯು ಡೂ ಇಟ್ ಬೆಸ್ಟ್. ಯು ಆರ್ ನಾಟ್ ಕೇಪಬಲ್ ಟು ಪ್ರೊಡ್ಯೂಸ್ ಎ ಸೆಕೆಂಡರಿ ಕ್ವಾಲಿಟಿ. ಯಾಕೆ ಇದು ಇಷ್ಟು ಮಹತ್ವದ್ದು? ಅವ ಎಷ್ಟು ದುಡ್ಡು ಕೊಟ್ಟರು ನಾನು ಟಾಪ್ ಕ್ವಾಲಿಟಿ ಕೆಲಸನ ಯಾಕೆ ಮಾಡ್ಬೇಕು ನಾನು ಅಂದ್ರೆ, ಅವನಿಗೋಸ್ಕರ ಅಲ್ಲ, ನಿನಗೋಸ್ಕರ ಮಾಡು. ಅವನು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಕಮ್ಮಿ ಕೆಲಸ ಮಾಡೋದು, ಕೆಟ್ಟ ಕೆಲಸ ಮಾಡೋದು, ಚೀಪ್ ಕೆಲಸ ಮಾಡೋದು ಮಾಡೋಕೆ ಶುರು ಮಾಡಿದ್ವಿ ಅಂದ್ರೆ ಅಲ್ಲಿ ಕೆಲಸದಲ್ಲಿ ಇದ್ದಷ್ಟೂ ಕಾಲ ಅದೇ ರೂಢಿಯಾಗ್ಬಿಡುತ್ತೆ ಮನಸ್ಸಿಗೆ. ಅಂಡ್ ದಟ್ ಬಿಕಮ್ಸ್ ಯುವರ್ ಲೆವೆಲ್. ಸಪೋಸ್ ಅಟ್ ಎ ಲೇಟರ್ ಪಾಯಿಂಟ್ ಯು ಗೆಟ್ ಎನ್ ಅಪಾರ್ಚುನಿಟಿ ವೇರ್ ಯು ಹ್ಯಾವ್ ಟು ಡೆಲಿವರ್ ಟಾಪ್ ಕ್ಲಾಸ್ ವರ್ಕ್, ಯು ಆರ್ ಅನೇಬಲ್ ಟು ಹ್ಯಾಂಡಲ್ ದಟ್. ಯಾಕೆಂದ್ರೆ ಮನಸ್ಸು ಏನನ್ನು ಮಾಡ್ತಿರುತ್ತೋ ಅದಕ್ಕೆ ಹೊಂದ್ಕೊಂಡು ಬಿಡುತ್ತೆ. ನಾವೆಲ್ಲ ಕಂಪ್ಯೂಟರ್ ಮುಂದೆ ಕೂತ್ ಕೆಲಸ ಮಾಡೋರಿಗೆ ನಮ್ಮನ್ನ ಈ ದೈಹಿಕ ಕೆಲಸಕ್ಕೆ ಹಾಕಿಬಿಟ್ರೆ ಬಹಳ ಜನ ನಮ್ಮಲ್ಲಿ ಅಪ್ರಯೋಜಕರು. ಯಾಕಂದ್ರೆ ಎಲ್ಲ ಶರೀರದ ಅಂಗಾಂಗ ಕೈ ಕಾಲಿನಿಂದ ಏನು ಕೆಲಸ ಮಾಡ್ಬೇಕಲ್ಲ ಅವನ್ನೆಲ್ಲಾನು ನಾವು ವೀಕ್ ಮಾಡಿಬಿಟ್ಟಿರ್ತೀವಿ. ಅದ್ರದ್ದು ಕೆಲಸ ತಗೊಳಂಗೆ ಇಲ್ಲ. ಕಣ್ಣಿಂದ ಒಂದೇ ಕೆಲಸ, ಅವು ಕಣ್ಣು ಕೆಟ್ಟ 40 ಬಂದು ಏನಾದ್ರೂ ಬಿಡಂಗೆ ಇಲ್ಲ, ಅದನ್ನ ಹಂಗಾಗಿ ಜಡಿಯೋದೇ ಜಡಿಯೋದು. ಕೈ ಕಾಲು ಎಲ್ಲ ನೋಯಿಸ್ತಿರ್ತಾವ, ಬೆನ್ನು ನೋಯಿಸ್ತಿರ್ತಾವ, ಬಿಡು ಹಂಗೆಲ್ಲ ಮತ್ತಲ್ಲಿ ಹೋಗಿ ಕುಡುದ 8 ತಾಸು. ಅವು ಸ್ವಲ್ಪ ವ್ಯಾಯಾಮ ಬಯಸ್ತಾವ, ನಮ್ಮ ಕೆಲಸದನ್ನು ಡಿಮಾಂಡ್ ಮಾಡೋದಿಲ್ಲ, ಕೆಲಸದಿಂದ ಹೊರಗೆ ನಾವು ಅದನ್ನು ಕೊಡುದಿಲ್ಲ. ಯೂಸ್ ಇಟ್ ಆರ್ ಲೂಸ್ ಇಟ್, ಯಾವುದನ್ನು ನೀವು ಉಪಯೋಗ ಮಾಡೋದಿಲ್ಲ ಆ ಫ್ಯಾಕಲ್ಟಿ ನೀವು ಕಳ್ಕೋತೀರಿ. ಇಟ್ ಇಸ್ ಸಿಂಪಲ್. ಆದ್ದರಿಂದ ನೀವು ಟಾಪ್ ಕ್ವಾಲಿಟಿ ವರ್ಕ್ ಡೆಲಿವರ್ ಮಾಡೋದನ್ನ ನಿಮ್ಮ ನೇಚರ್ ಮಾಡ್ಕೊಳ್ಳದೆ ಇದ್ರೆ, ಇಫ್ ದಟ್ ಡಸಂಟ್ ಬಿಕಮ್ ಯುವರ್ ನೇಚರ್, ದೆನ್ ಯು ಲೂಸ್ ಇಟ್. ಯಾವತ್ತ ನಿಮಗೆ ಬಹಳ ದುಡ್ಡು ಕೊಡ್ತೀನಿ, ಬಹಳ ರಿವಾರ್ಡ್ ಕೊಡ್ತೀನಿ, ಚಲೋ ಕೆಲಸ ಮಾಡು ಅಂತ ಯಾವನಾರ ಅಂದ್ರ ಬಹಳ ವರ್ಷ ಈ ಚೀಪ್ ಕೆಲಸ ಮಾಡಿ 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 ಶರೀರ ಮನಸ್ಸು ಉಂಡು ಹೋಗಿರ್ತದ, ಅದನ್ನು ಪೂರೈಸುವುದಾಗುದಿಲ್ಲ ಅವತ್ತು. ಅದಕ್ಕೆ ಆಲ್ವೇಸ್ ರಿಮೆಂಬರ್ ಯು ಆರ್ ದ ಬೆಸ್ಟ್. ಕರ್ಮವನ್ನ ಭಗವಂತನ ಪೂಜಾ ಅಂತ ಮಾಡು, ಶ್ರದ್ಧಾಗ್ಲೇ ಮಾಡು, ಅದರ ಫಲದ ಬಗ್ಗೆ ಯೋಚನೆ ಮಾಡಬೇಡ. ಯಾಕಂದ್ರೆ ಫಲ ಬಂದೇ ಬರ್ತದೆ ನಿನಗೆ, ಇವತ್ತಿಲ್ಲ ನಾಳೆ ಬರ್ತದೆ. ಯಾವನೋ ಅದನ್ನು ನೋಟಿಸ್ ಮಾಡ್ತಾನೆ, ಇಷ್ಟು ಅಡ್ವರ್ಸ್ ಸಿಚುವೇಶನ್ ಒಳಗೆ ಸಹಿತ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಲಿಕ್ಕತ್ತಾನಲ್ಪ ಅಂತ ಒಂದಿಲ್ಲ ಒಂದ್ ದಿವಸ ಯಾರದಾರ ಕಣ್ಣಿಗೆ ಅದು ಬೀಳ್ತದೆ. ಬೇಡ ಬೀಳಲಿಲ್ಲ, ಆ ಕೆಲಸ ಬಿಟ್ಟು ಬೇರೆ ಕಂಪನಿಗೆ ಹೋಗು. ಆದ್ರೆ ನಿನ್ನ ಕೆಲಸದೊಳಗೆ ಚೀಪ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಬೇಡ, ಕಾಂಪ್ರಮೈಸ್ ಮಾಡ್ಕೋಬೇಡ. ನೋ, ಯಾವಾಗಲೂ ರಿಮೆಂಬರ್, ಡೂ ದ ಬೆಸ್ಟ್ ಯು ಕ್ಯಾನ್. ಭಗವದ್ಗೀತಾದ ಕರ್ಮ ರಹಸ್ಯದೊಳಗೆ ಈ ಮಾತನ್ನು ಮತ್ ಒತ್ತಿ ಹೇಳಿದ್ದಾನೆ. ಕರ್ಮಯೋಗದಲ್ಲಿ ಯೋಗ ಕರ್ಮಸು ಕೌಶಲಂ. ಅರ್ಜುನ, ನಿನ್ನ ಸ್ವಭಾವ ಕ್ಷಾತ್ರ ಸ್ವಭಾವ, ಆ ಸ್ವಭಾವಕ್ಕೆ ಅನುಗುಣವಾಗಿ ಏನನ್ನು ನಿನಗೆ ಮಾಡ್ಲಿಕ್ಕೆ ಸಾಧ್ಯನೋ, ಪ್ರತಿಯೊಬ್ಬರಿಗೂ ಒಂದೊಂದು ಸ್ವಭಾವದಲ್ಲಿ ನಮಗೆ ಆ ಸ್ವಭಾವ ಗುರುತಿಸಿಕೊಂಡು ಆ ಸ್ವಭಾವಕ್ಕೆ ಅನುಗುಣವಾದದ್ದನ್ನ ನಾವು ಏನು ಮಾಡಿ ನಮಗೂ ಉಪಕಾರ ಸಮಾಜಕ್ಕೂ ಉಪಕಾರ ಮಾಡಲಿಕ್ಕೆ ಸಾಧ್ಯ ಅದನ್ನು ಗುರುತಿಸಿಕೊಂಡು ಆ ನಿಟ್ಟಿನಲ್ಲಿ ದುಡಿಯಬೇಕು ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ಅದು ಕರ್ಮದ ಕಲೆ. ಅನೇಕ ದೃಷ್ಟಾಂತಗಳನ್ನ ಜ್ಞಾನಿಗಳು ಹೇಳಿದ್ದಾರೆ. ಸಾಕು, ವಿಷಯ ನಿಮಗೆ ಅರ್ಥವಾಗಿದೆ. ಅದರಿಂದ ನಾನು ಮುಂದೆ ಹೋಗ್ತಾ ಇದ್ದೇನೆ. ಮುಂದಿನ ಶ್ಲೋಕ 9ನೇ ಶ್ಲೋಕ. 9ನೇ ಶ್ಲೋಕದಿಂದ 16ನೇ ಶ್ಲೋಕದ ತನಕನೂ ಒಂದು ಯಜ್ಞದ ಕಲ್ಪನೆ ಇದೆ. ಅದನ್ನು ಅಖಂಡಾಕಾರವಾಗಿ ಭಾವಿಸಬೇಕು. ಒಂದೊಂದು ಶ್ಲೋಕ ಪ್ರತ್ಯೇಕ ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನಗೆ ಆ ಪುಸ್ತಕ ಬೇಕು, ಇದ್ರೊಳಗೆ ಬಹಳ ಬಿಡಿ ಬಿಡಿ ಆಗ್ತವೆ. 9ನೇ ಶ್ಲೋಕದಿಂದ 16ನೇ ಶ್ಲೋಕದ ತನಕ ಹೇಳಿ ಆಮೇಲೆ ಅದರ ಅರ್ಥವನ್ನು ಒಟ್ಟಿಗೆ ಹೇಳ್ತಾ ಇದ್ದೇನೆ. 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ
ಮುಕ್ತ ಸಂಗ ಸಮಾಚರ ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮಮವಾಪ್ಸ್ಯಥ ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನಪ್ರದಾಯೈಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಂ ಏ ಪಚ್ಯಂತ್ಯಾತ್ಮಕಾರಣಾತ್ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಇಲ್ಲಿ ಯಜ್ಞದ ಕಲ್ಪನೆಯನ್ನ ಭಗವಂತ ನೀಡಿದ್ದಾನೆ. ಯಜ್ಞ ಅನ್ನೋದು ಪ್ರಾಚೀನ ಪರಂಪರೆಯಲ್ಲಿ ಬಹಳ ಮಹತ್ವಪೂರ್ಣವಾದ ಶಬ್ದ. ಸಂಕುಚಿತಾರ್ಥ ಯಜ್ಞ ಶಬ್ದಕ್ಕೆ 3 ಹಂತದಲ್ಲಿ ನಾವು ಯಜ್ಞವನ್ನು ತಿಳಿದುಕೊಳ್ಳಬಹುದು. ಯಜ್ಞದಲ್ಲಿ ಒಂದು ಉತ್ತಮ ದೇವತೆಯನ್ನ ಸ್ವೀಕಾರ ಮಾಡೋದು, ಶಕ್ತಿ, ಅತೀಂದ್ರಿಯ ಶಕ್ತಿ ಅಥವಾ ದೇವತೆಯನ್ನ ಒಪ್ಪಿಕೊಳ್ಳೋದು. ಎರಡನೆಯದಾಗಿ ಪರಸ್ಪರರು ಸಹಕರಿಸಿ ಯಜ್ಞಕ್ರಿಯೆಯಲ್ಲಿ ಭಾಗವಹಿಸೋದು. ಮೂರನೆಯದಾಗಿ ಆ ಯಜ್ಞದಿಂದ ಬಂದಿರತಕ್ಕಂಥ ಫಲವನ್ನ, ಪ್ರಸಾದವನ್ನ ಎಲ್ಲರೂ ಹಂಚಿಕೊಂಡು ಸ್ವೀಕಾರ ಮಾಡೋದು. ಇದು ಯಜ್ಞ ಶಬ್ದದ ಸಂಕುಚಿತ ಅರ್ಥ. ಕೃಷ್ಣ ಇದನ್ನಿಲ್ಲಿ ವಿಶಾಲ ಅರ್ಥದಲ್ಲಿ ಈ ಶಬ್ದವನ್ನು ಉಪಯೋಗ ಮಾಡಿದ್ದಾನೆ. ಅವನು ಹೇಳ್ತಾನೆ, ಕರ್ಮವನ್ನು ಮಾಡುವಾಗ ಇದು ಒಂದು ಯಜ್ಞ ಅಂತ ಇಟ್ಟುಕೊಂಡು ಮಾಡು. ಹಾಗೆ ಮಾಡೋದರಿಂದ ಕರ್ಮ ನಿನಗೆ ಬಂಧಕ ಆಗೋದಿಲ್ಲ. ಪುನಃ ಪುನಃ ಹುಟ್ಟು ಸಾವು ಈ ಜಂಜಾಟದಲ್ಲಿ ನಾವು ಬೀಳ್ತೀವಲ್ಲ, ಯಾತಕ್ಕೆ ಅಂದ್ರೆ ಕರ್ಮದಿಂದಾಗಿ. ಕರ್ಮಬಂಧಂ ಪ್ರಹಾಸ್ಯಸಿ, ನೀನು ಕರ್ಮ ಅನ್ನೋದು ನಿನಗೆ ಬಂಧಕ ಆಗಲಾರದ ಹಾಗೆ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿ, ಒಂದೇ ಶಬ್ದದಲ್ಲಿ ಅದನ್ನು ಹೇಳೋದಾದ್ರೆ ಯಜ್ಞ ಮಾಡಿದ ಹಾಗೆ ಕರ್ಮವನ್ನು ಮಾಡು, ಆವಾಗ ಅದು ನಿನಗೆ ಬಂಧಕ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಏನು ಯಜ್ಞ ಮಾಡಿದ ಹಾಗೆ ಕರ್ಮವನ್ನು ಮಾಡೋದು ಅಂದ್ರೆ ಏನು? ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಅನೇಕ ಶಬ್ದಗಳು ಇಲ್ಲಿ, ಪಾರಿಭಾಷಿಕ ಶಬ್ದಗಳು. ಸರಿಯಾಗಿ ಅವುಗಳನ್ನು ಆಯಾ ಸ್ಥಾನದಲ್ಲಿ ಇಟ್ಟುಕೊಳ್ಳದೆ ಇದ್ರೆ ಬರೀ ಗಜಿಬಿಜಿ ಆಗ್ಬಿಡ್ತದೆ. ಅನ್ನದಿಂದ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ. ಅನ್ನದಿಂದ ಭೂತಗಳು ಅಂದ್ರೆ ಎಲ್ಲ ಜೀವಿಗಳು. ಅನ್ನ ಅಂದ್ರೆ ಬರೀ ಅನ್ನ ಅಲ್ಲ, ರೈಸ್ ಅಲ್ಲ. ಅನ್ನ ಅಂದ್ರೆ ಅತ್ತಿ ಅನ್ನಂ, ಎನಿಥಿಂಗ್ ದಟ್ ವಿ ಈಟ್ ಈಸ್ ಅನ್ನ. ಅನ್ನದಿಂದ ಪರ್ಜನ್ಯ ಅಂದ್ರೆ ಮಳೆ, ಅದು ಅಲ್ಲ. ಅನ್ನದಿಂದ ಎಲ್ಲ ಪ್ರಾಣಿಗಳು. ಆ ಅನ್ನ ಪರ್ಜನ್ಯದಿಂದ, ಮಳೆಯಿಂದ, ಆ ಮಳೆ ಕರ್ಮದಿಂದ, ಆ ಕರ್ಮ ಬ್ರಹ್ಮನಿಂದ, ಆ ಬ್ರಹ್ಮ ಅಕ್ಷರದಿಂದ, ಅಕ್ಷರ ಅಂದ್ರೆ ವೇದ. ಆ ಅಕ್ಷರ ಅನ್ನೋದು ಸರ್ವವ್ಯಾಪಿ ಆದ್ದರಿಂದ ಯಜ್ಞದಲ್ಲೂ ಇದೆ. ಇದಿಷ್ಟು
ಲಿಟ್ರಲ್ ಮೀನಿಂಗ್, ಶಬ್ದಶಃ ಅರ್ಥ. ಏನು ನಮಗೆ ಬೇಕಾದ ವಿಷಯ ತಿಳಿಲಿಲ್ಲ ಇದರಿಂದ. ಅದಕ್ಕೇನೆ ಮಧ್ವಾಚಾರ್ಯರು, ರಾಘವೇಂದ್ರ ಶ್ರೀಪಾದಗಳಂಥವ್ರ ಸಹಾಯ ಬೇಕಿಲ್ಲಿ. ಏನು ಈ ಶ್ಲೋಕದ ತಾತ್ಪರ್ಯ? ಬಹಳ ದೊಡ್ಡ ಒಂದು ಕಲ್ಪನೆಯನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಯಜ್ಞ ಅಂದ್ರೆ ಮತ್ತೇನಲ್ಲ, ಯಜ್ಞ ಅಂದ್ರೆ ಪರಸ್ಪರಂ ಭಾವಯಂತಹ, ಸಹಕಾರ ಭಾವದಿಂದ ಕೆಲಸವನ್ನು ಮಾಡೋದು. ಮನುಷ್ಯ ಒಂಟಿಯಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರ ಮೇಲೆ ಅವಲಂಬಿತನಾಗಿಯೇನೆ ಅವನು ಈ ಜೀವನ ಯಾತ್ರೆಯನ್ನು ನಡೆಸಬೇಕು. ಇದು ಯಾವಾಗ ಸತ್ಯ ಅಂತಾದ ಮೇಲೆ ಆ ಯಾರನ್ನ ನಾವು ತಗೊಳ್ತೀವೋ ಕೆಲಸಕ್ಕೋಸ್ಕರ, ಅಥವಾ ಅವ್ರ ಜೊತೆ ಕೆಲಸ ಮಾಡೋದು ಅಂತ ತೀರ್ಮಾನ ಮಾಡ್ತೀವೋ, ಅವರ ಸಂತೋಷ, ಅವರ ಸಮಾಧಾನ, ಅವರಿಗೆ ಆ ಫಲ ಬಂದ ಮೇಲೆ ಅವ್ರಿಗೆ ಕೊಡೋದು, ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಯಜ್ಞ ಮಾಡುವಾಗ ಇದನ್ನು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ರಾಜರು ಯಜ್ಞ ಮಾಡ್ತಿದ್ರು. ಯಜ್ಞ ಯಾವಾಗ ಮಾಡ್ತಿದ್ರು ಅಂದ್ರೆ ಬೊಕ್ಕಸ ತುಂಬಿತ್ತು ಅಂದ್ರೆ ಯಜ್ಞ ಅನೌನ್ಸ್ ಮಾಡ್ತಿದ್ದ ರಾಜ. ಯಾಕೆ ಅನೌನ್ಸ್ ಮಾಡ್ತಿದ್ದ? ಆ ಬೊಕ್ಕಸದೊಳಗಿರ್ತಕ್ಕಂಥ ಸಂಪತ್ತು ಎಲ್ಲ ಬಡವಗ್ಗರಿಗೆ, ಯಾರಿಗೆ ಆ ಸಂಪತ್ತಿನ ಅವಶ್ಯಕತೆ ಇದೆಯೋ ಅಂಥವರಿಗೆ, ಪಾಠಶಾಲೆಗಳನ್ನು ನಡೆಸ್ತಕ್ಕಂಥ ವಿದ್ವಾಂಸರಿಗೆ, ಬಡ ವಿದ್ಯಾರ್ಥಿಗಳಿಗೆ, ಅವರಿಗೆಲ್ಲ ಹಂಚಿಬಿಡೋದು. ಯಜ್ಞ ಅಂದ್ರೆ ದ್ರವ್ಯದ ವಿನಿಮಯ, ಅದೇ ಯಜ್ಞ. ಅದನ್ನು ಮಾಡುವಾಗ ಎಲ್ಲರೂ ಸಹಕಾರ ಭಾವದಿಂದ ಒಬ್ರಿಗೊಬ್ರು ಸಹಕರಿಸಿ ದುಡಿಯೋದು. ಅಂದ್ರೆ ಎವ್ರಿಬಡಿ ಗೆಟ್ಸ್ ಇನ್ವಾಲ್ವ್ಡ್, ಎವ್ರಿಬಡಿ ಡಸ್ ಹಿಸ್ ಪಾರ್ಟ್, ಎವ್ರಿಬಡಿ ಹ್ಯಾಂಡಲ್ಸ್ ಹಿಸ್ ರೋಲ್ ಟು ದ ಬೆಸ್ಟ್ ಆಫ್ ಹಿಸ್ ಕೆಪಬಿಲಿಟಿ. ಆಮೇಲೆ ಬಂದದ್ದನ್ನ ಕೊನೆಗೆ ಪ್ರಸಾದ ಅಂತ ದೇವರಿಗೆ ನೈವೇದ್ಯ ಮಾಡಿದ್ದನ್ನ ನಾವು ಹಂಚ್ಕೊಳ್ತೀವಲ್ಲ, ದಟ್ ಈಸ್ ಸಿಂಬಾಲಿಕ್. ಅದೇನನ್ನು ಹೇಳುತ್ತೆ ಅಂದ್ರೆ ಬಂದದ್ದನ್ನ ಹಂಚಿ ತಿನ್ನು. ಬರೀ ಇದಲ್ಲ, ಏನು ಕೆಲಸದ ನಂತರ ಬರುತ್ತೋ ಫಲ, ಅದು ಕೂಡ ಅದೇ ಕಲ್ಪನೆಯಿಂದಾಗೇನೆ ನಮ್ಮಲ್ಲಿ ವೈಶ್ವದೇವ, ಅತಿಥಿ ಸತ್ಕಾರ ಎಲ್ಲ ಅದೆಲ್ಲ ಯಜ್ಞ. ಭೋಜನ ಒಂದು ಯಜ್ಞ. ಯಜ್ಞ ಮಾಡುವಾಗ ಈಗಲೂ ಹಳೆ ಜನ ನೀವು ಇಂಡಿಯಾದಲ್ಲಿ ನೋಡಿದ್ರೆ ಊಟ ಮಾಡೋಕ್ಕಿಂತ ಮೊದಲು ಹೊರಗೆ ಹೋಗಿ ನಿಂತ್ಕೊಂಡಿರ್ತಾರೆ. ಯಾವುದೋ ಒಂದು ದನ, ಕರು, ಒಂದು ಪ್ರಾಣಿ ಅದು ಬಂದ್ರೆ ಅದಕ್ಕೊಂಚೂರು ಹಾಕಿ, ಅಥವಾ ಯಾರ ಮನೆಗೆ ಬರೋರಿದ್ರೆ ಅವ್ರಿಗೊಂದು ಸ್ವಲ್ಪ ವೇಟ್ ಮಾಡಿ ಅವ್ರಿಗೆ ಊಟಕ್ಕೆ ಹಾಕಿ ಆಮೇಲೆ ಊಟ ಮಾಡೋದು ಪದ್ಧತಿ. ಯಜ್ಞ ಅದು. ಹಂಗೆ ಮಾಡಿದ್ರೆ ಒಬ್ಬನೇ ತಿನ್ನಬಾರದು ಅಂತ ಹೇಳ್ತಾನೆ ಕೃಷ್ಣ. ಅಡಿಗೆ ಮಾಡುವಾಗ ಹೆಂಗಸರು ಆಗ್ಲಿ ಗಂಡಸರಾಗ್ಲಿ, ಈ ದೇಶದಲ್ಲಿ ಇಬ್ರು ಮಾಡ್ತೀವಲ್ಲ, ಆದ್ರಿಂದ ಮಾಡುವಾಗ ಭುಂಜತೇತೆ ತ್ವಗಂ ಪಾಪಂ ಏ ಪಚ್ಯಂತ್ಯ ಆತ್ಮಕಾರಣ. ಯಾವನು ನನಗೆ ಅಂತ ಹೇಳಿ ಅಡಿಗೆ ಮಾಡ್ಕೋತಾನಲ್ಲ, ಅವನು ಅನ್ನ ತಿನ್ನಲ್ಲ, ಅವನು ಪಾಪ ತಿಂತಾನೆ ಅಂತ ಹೇಳ್ತಾನೆ ಕೃಷ್ಣ. ತನಗೆ ಅಂತ ಮಾಡ್ಕೊಳ್ಬಾರ್ದಂತೆ. ಆ ಮಾಡುವಾಗ ಎಲ್ರಿಗೂ, ಇದ್ರ ಜೊತೆಗೆ ಯಾರೋ ಇದ್ದಾರೆ ಅವ್ರಿಗೂ ಮಾಡ್ತೀನಿ ನಾನು. ಯಾರ್ಯಾರು ಇಲ್ಲ ಅಂದ್ರೆ ಇರುವೆ, ಗುಬ್ಬಿ, ಕಾಗಿ, ಇಲ್ಲಿ ಈ ದೇಶದಾಗ ಅವು ದುರ್ಮಿಳ ಸಿಗುದೇ ಇಲ್ಲ. ಅನ್ನ ಚೆಲ್ಲುವಾಗ ಜೀವ ಮರಮರ ಅನ್ನತ್ತೆ. ನಾವು ಅದಕ್ಕೇನೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈ ಪರಿಸರಕ್ಕೆ ಅನುಕೂಲವಾಗುವ ಹಾಗೆ. ವಿಶ್ವಮಾಧು ಸಂಘದವರು, ಅಪ್ಪ ಇಲ್ಲಿ ಎಷ್ಟೋ ಒಂದು ನೀವು ಡೊನೇಷನ್ ಕೊಟ್ಬಿಟ್ರಲ್ಲ ಅನಾಥಾಶ್ರಮಕ್ಕೆ, ಯಾವ ಬಡ ಮಕ್ಕಳು ಅವು ಅದನ್ನ ಊಟ ಮಾಡ್ತಾವ. ದೊಡ್ಡ ಸಮಾಧಾನ ಇದು ನೀವು ಯೋಚನೆ ಮಾಡಿದ್ರೆ. ಕೈಯಿಂದ ಎತ್ತಿ ನಮಗೆ ಕಳಿಸ್ಲಿಕ್ಕೆ ಆಗುದಿಲ್ಲ. ಏನೋ ಒಂದು ಮೆಂಬರ್ಶಿಪ್ ಅಂತ ಕೊಡ್ತೀವಿ, ಅದರ ಕೆಲವು ಭಾಗ ಅನೇಕ ಒಳ್ಳೆ ಉದ್ದೇಶಗಳಿಗೆ ಹೋಗುತ್ತೆ. ಹಾಸ್ಪಿಟಲ್, ಅನಾಥಾಲಯ, ಗೋಶಾಲ, ಯಾವುದನ್ನ ನಾವು ಮಾಡಬೇಕು ಅಂತ ಅನ್ಕೋತಿರ್ತೀವಿ, ಮಾಡಿರುವುದಿಲ್ಲ, ಅವನ್ನೆಲ್ಲ ಅವ್ರು ಹುಡುಕಿ ಮಾಡ್ಲಿಕ್ಕತ್ತಾರ. ಆದ್ರಿಂದ ನಮಗೊಂದು ಸಮಾಧಾನ, ಕೊಟ್ಟಿರೋ ಹಣ ಎಷ್ಟೇ ಸ್ವಲ್ಪ ಆಗಿರಲಿ, ಅದರೊಳಗಿಂದ ಸ್ವಲ್ಪ ಭಾಗ ಒಳ್ಳೊಳ್ಳೆ ಉದ್ದೇಶಕ್ಕೆ ಹೋಗ್ತಾ ಇದೆ ಅಂತ. ಅದು ಯಜ್ಞ. ಅದು ನಮ್ಮ ಆಧುನಿಕ ರೀತಿ ಯಜ್ಞ. ಅದು ಈ ಪ್ರಾಚೀನ ಕಾಲದೊಳಗೆ ನೇರವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ರು. ಈಗ ನಾವು ದುಡ್ಡು ಕಳಿಸಿ ಯಾರದೋ ಮೂಲಕ ಆ ಕೆಲಸವನ್ನು ಮಾಡಿಸ್ತೀವಿ ಅಷ್ಟೇ. ಕೃಷ್ಣ ಹೇಳ್ತಾನೆ, ಸುತ್ತಮುತ್ತಲಿನ ಪರಿಸರದ ಪ್ರಜ್ಞೆ ನಿನ್ನಲ್ಲಿ ಜಾಗೃತವಾಗಿರಲಿ, ಬಹಳ ಮುಖ್ಯ. ಅದು ನಿನ್ನ ಜೊತೆಗೆ ಬಾಳ್ತಾ ಇರತಕ್ಕಂಥ ಜೀವಿಗಳ ಯೋಗಕ್ಷೇಮಂ ವಹಾಮ್ಯಹಂ ಅಂತ LIC ಅವರು ಇಂಡಿಯಾದೊಳಗೆ ಹಾಕೊಂಡಿರ್ತಾರೆ. ಎಲ್ಲೆಲ್ಲಿ ಉಪಯೋಗ ಆಗಬಾರ್ದು ಎಲ್ಲೆಲ್ಲ ಉಪಯೋಗ ಆಗ್ಯಾವ ಅವರು. ಆದ್ರಿಂದ ಯೋಗಕ್ಷೇಮವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕು. ಬರೀ ನೀನೊಬ್ಬನದ್ದಲ್ಲ, ಸುತ್ತಮುತ್ತಲು ಬದುಕಿರೋರದನ್ನು ಕೂಡ. ಯಾಕೆ ಅಂದ್ರೆ ಬಹಳ ಒಂದು ಸುಂದರವಾದ ದೃಷ್ಟಾಂತ ಟಿಪ್ಪಣಿಕಾರರು ಕೊಡ್ತಿದ್ದಾರೆ. ಈಗ ಈ ಜಗತ್ತು ಅನ್ನೋದು ಒಂದು ಯಂತ್ರ, ದೊಡ್ಡ ಯಂತ್ರ. ಒಂದು ಯಂತ್ರಕ್ಕೆ ಹೋಲಿಸಿ ಇದನ್ನ, ಪ್ರಪಂಚ ಯಂತ್ರ. ಪ್ರಪಂಚ ಯಂತ್ರದಲ್ಲಿ 4 ಭಾಗಗಳಿದೆ. ಯಂತ್ರದ ಭಾಗಗಳಿರ್ತಾವಲ್ಲ, 4 ಭಾಗಗಳಿದೆ. ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಮತ್ತು ಜಡ ಪದಾರ್ಥಗಳು. ಹಿಂಗೆ 4 ಭಾಗಗಳಿದೆ. ಯಂತ್ರ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಬಿಡಿ ಭಾಗಗಳು ಸರಿಯಾಗಿ ಕೆಲಸ ಮಾಡಬೇಕು. ಆವಾಗ ಆ ಪೂರ್ಣ ಯಂತ್ರ ಸರಿಯಾಗಿ ಕೆಲಸ ಮಾಡ್ತದೆ. ಕಾರ್ ತಗೊಂಡು ಹೋಗ್ತಿರ್ತೀವಿ, ಯಾವುದೋ ಕಂಬಕ್ಕೆ ಹೋಗಿ ಹೊಡೆಸ್ಬಿಟ್ಟ ಅಂದ್ರೆ ಯಾವುದೋ ಒಂದು ಸ್ಕ್ರೂ ಉಚ್ಕೊಂಡು ಬೀಳ್ತದೆ. ಆಮೇಲೆ ಢಗ 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 ಅಂತ ಅದನ್ನು ಫಿಕ್ಸ್ ಮಾಡದೇ ಇದ್ರೆ ಉಳಿದ ಸಾಮಾನೆಲ್ಲ ಉಚ್ಕೊಳ್ಳಿಕ್ ಶುರು ಆಗ್ತಾವ. ಹಂಗ
ಈ ಪ್ರಪಂಚ ಯಂತ್ರದೊಳಗೂ ಕೂಡ ಮನುಷ್ಯನಿಗೆ ಒಂದು ಜವಾಬ್ದಾರಿ ಇದೆ. ಪ್ರಕೃತಿಯ ಕಡೆಗೆ ಸುತ್ತಮುತ್ತಲಿನ ಪ್ರಕೃತಿಯನ್ನು ಕೊಳ್ಳೆ ಹೊಡೆದು ಆ ಎಲ್ಲ ಕೊಳಚೆಯನ್ನೆಲ್ಲ ನೀರಿನೊಳಗೆ ಹಾಕಿ ಕಾರ್ನೊಳಗೆಲ್ಲ ಬುಸ್ ಅಂತ ಹೋಗಿ ಎಬ್ಬಿಸಿ ಮೇಲೆ ಒಂದು ದಟ್ಟವಾದ ಕಾರ್ಬನ್ ಡೈಆಕ್ಸೈಡ್ ಒಂದು ಲೇಯರು ಅಲ್ಲಿ ಮೇಲೆ ಆಕಾಶದ ನಿಂದ್ರು ಹಂಗೆ ಮಾಡಿ ಎಲ್ಲ ಮಾಡಬಾರದನ್ನೆಲ್ಲ ಮಾಡಿದ್ರೆ ಪ್ರಕೃತಿಯನ್ನು ನಾವು ರಕ್ಷಿಸಿದ್ರೆ ಪ್ರಕೃತಿ ನಮ್ಮನ್ನು ರಕ್ಷಿಸ್ತದೆ. ಎಲ್ಲ ಇಲ್ಲಿ ದೇವತೆ ಅನ್ನೋ ಶಬ್ದಕ್ಕೆ ಶಂಖಚಕ್ರ ಹಿಡ್ಕೊಂಡಿರೋದು ತ್ರಿಶೂಲ ಹಿಡ್ಕೊಂಡಿರೋದು ಅರ್ಥ ಅಲ್ಲ. ವೇದಾಂತ ಪ್ರಪಂಚದಲ್ಲಿ ದೇವತೆ ಅಂತಂದ್ರೆ ಅಗೋಚರ ಶಕ್ತಿ, ಪ್ರಕೃತಿಯ ಹಿಂದೆ ಕೆಲಸ ಮಾಡತಕ್ಕಂಥ ಅಗೋಚರ ಶಕ್ತಿ ಅಂತ ಅರ್ಥ. ಆ ಪ್ರಕೃತಿಯ ಹಿಂದೆ ಕೆಲಸ ಮಾಡತಕ್ಕಂಥ ಅಗೋಚರ ಶಕ್ತಿ ಮನುಷ್ಯ ಜೀವಿ, ಪ್ರಾಣಿಗಳು, ಜಡ ಪದಾರ್ಥಗಳು ಇವೆಲ್ಲ ಸಹಕಾರ ಭಾವದಿಂದ ನಡೆದಾಗ ಈ ಪ್ರಪಂಚ ಯಂತ್ರ ಸುರುಳಿತವಾಗಿ ಸಾಗುತ್ತದೆ. ಅದರಲ್ಲಿ ಈ ಅತಿ ಬುದ್ಧಿಜೀವಿ ಅಂದ್ಕೊಂಡಿರೋ ಮನುಷ್ಯ ಉಳಿದ ಶಕ್ತಿಗಳನ್ನು ಶೋಷಣೆ ಮಾಡಲಿಕ್ಕೆ ಶುರು ಮಾಡಿದರೆ ಇವನಿಂದ ಯಂತ್ರಕ್ಕೆ ತೊಂದರೆ ಆದರೆ ಯಂತ್ರ ಇವನಿಗೆ ತೊಂದರೆ ಮಾಡ್ತದೆ. ಹಂಗಿದೆ. ಯಂತ್ರವನ್ನು ಇವನು ಚೆನ್ನಾಗಿ ನೋಡಿಕೊಂಡ್ರೆ, ನಮ್ಮ ಕಾರ್ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಕರ್ಕೊಂಡು ಹೋಗುತ್ತೆ, ಹಿತವಾಗಿರುತ್ತೆ. ಅದಕ್ಕೇನು ಆಯಿಲ್ ಚೇಂಜ್ ಮಾಡಬೇಕು, ಏನೇನು ಮಾಡಬೇಕು ಅದನ್ನು ಕಾಲಕ್ಕೆ ಮಾಡದೇ ಇದ್ರೆ ಅದು ನಮಗೆ ತ್ರಾಸ ಕೊಡುತ್ತೆ. ಹಂಗೆ ಇದೆ ಪರಿಸ್ಥಿತಿ. ಎಲ್ಲ ಪರಸ್ಪರ ಸಹಕಾರ ಭಾವದಿಂದ ಇವು ನಾಲ್ಕು ಕೆಲಸ ಮಾಡಬೇಕು. ಸುತ್ತಮುತ್ತಲ ಪರಿಸರವನ್ನು ನಾವು ಹಾಳು ಮಾಡಿದ್ರೆ ಆ ಪರಿಸರದೊಳಗೆ ನಮಗೆ ಶುದ್ಧ ಹವಾ ಇರುವುದಿಲ್ಲ, ಪ್ರಕೃತಿ ಮುನಿತದೆ ಅಂತ ಹೇಳ್ತಾರೆ. ಈಗ ನಿಮ್ಮಲ್ಲಿ ಲಾಜಿಷಿಯನ್ಸ್ ಇದ್ದೀರಿ, ಒಳ್ಳೆ ಥಿಂಕರ್ಸ್ ಇದ್ದೀರಿ, ಆದ್ದರಿಂದ ಈ ವಿಷಯದಲ್ಲಿ ನಾನು ತೀರ್ಮಾನ ಹೇಳೋದಿಲ್ಲ, ಆದರೆ ಇದ್ರ ಬಗ್ಗೆ ನಿಮ್ಮ ಗಮನವನ್ನು ನಾನು ಸೆಳೀತಾ ಇದ್ದೇನೆ. ಒಂದು ವಿಷಯ ಇಲ್ಲಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಸತ್ವರಜಸ್ತಮೋ ಗುಣಗಳು ಅಂತಿದೆಯಲ್ಲ, ಅದು ಬರೀ ಮನುಷ್ಯನಿಗಿಲ್ಲ, ಜಡ ಪ್ರಕೃತಿಗೂ ಇದೆ ಅಂತ ಹೇಳ್ತಾರೆ. ಸತ್ವರಜಸ್ತಮೋ ಗುಣಗಳಿಂದಾಗಿ ನಾವು ಕೆಲವು ಸಲ ಉದ್ರಿಕ್ತರಾಗ್ತೇವೆ, ಕೆಲವು ಸಲ ಶಾಂತರಾಗಿರ್ತೇವೆ, ಹಂಗೂ ಹಿಂಗೂ ನಡೆದಿರ್ತದೆ. ಅದೇ ತರಹದ ಸ್ವಭಾವ ಜಡ ಪದಾರ್ಥಗಳಿಗೂ ಇದೆ. ಪ್ರಶ್ನೆಗೂ ಉತ್ತರಕ್ಕೂ ಇರೋ ಸಂಬಂಧ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದಾಗ ನಿಮ್ಗೆ ಉತ್ತರ ಸಿಗುತ್ತೆ, ಉತ್ತರದ ಮೇಲೆ ಪ್ರಶ್ನೆ ಹುಟ್ಟುತ್ತೆ, ಹೊತ್ತಾನೆ ಒಂದನ್ನೊಂದು ಕೆರಳಿಸ್ತವೆ ಅವು. ದೇ ರೆಸ್ಪಾಂಡ್ ಟು ಈಚ್ ಅದರ್. ಹಾಗೆ ಮನುಷ್ಯನ ಕ್ರಿಯೆ ಅದಕ್ಕೆ ಪ್ರಕೃತಿ ಸಂವಾದಿಯಾಗಿ ಕೆಲಸ ಮಾಡ್ತದಂತೆ. ಅದರಿಂದ ಮನುಷ್ಯ ಅದಕ್ಕೆ ಹೋಗೊಡ್ಬೇಕಾ, ಅದಕ್ಕೆ ಒಬ್ಬರಿಗೊಬ್ಬರು ಸಂವಾದಿಯಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಇನ್ ಅದರ್ ವರ್ಡ್ಸ್, ಈ ಪ್ರಪಂಚದಲ್ಲಿ ಅನಾಹುತಗಳು ನಡೀತಾ ಇದೆಯಲ್ಲ, ಪ್ರಕೃತಿ ವಿಕೋಪಗಳು, ಅದಕ್ಕೂ ಈ ಮನುಷ್ಯ ಮಾಡ್ತಿರೋ ಕೆಲಸಗಳಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಕಾರರು. ಅದು ಎಷ್ಟರ ಮಟ್ಟಿಗೆ ಅದನ್ನು ಒಪ್ಪಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಿಸ್ತೀನಿ ಇದ್ರ ಮೇಲೆ. ಈಗ ಸುತ್ತಮುತ್ತಲಿನ ಪ್ರಪಂಚ ನೋಡ್ರಿ ನೀವು, ಭೂಮಿಯ ಗತಿ, ಸೂರ್ಯನ ಗತಿ, ಚಂದ್ರನ ಗತಿ, ಇದರಲ್ಲೆಲ್ಲ ಒಂದು ನಿಯಮ ಇದೆ. ಇದು ಅವ್ಯವಸ್ಥಿತ ಅಲ್ಲ. ಇದು ಹಗಲು ರಾತ್ರಿ ವ್ಯವಸ್ಥಿತವಾಗಿ ಆಗ್ತವೆ. ಋತುಮಾನಗಳು ಬದಲಾಗ್ತವೆ, ಒಂದು ಋತು ಹೋದ್ಮೇಲೆ ಇನ್ನೊಂದು ಋತು ಬರ್ತದೆ. ಅಂದ್ರೆ ಇದರಿಂದ ಒಂದು ವ್ಯವಸ್ಥೆ ಇದೆ. ರಾತ್ರಿ ಆಯ್ತು, ಬೆಳಗ್ಗೆ ಆಗದೆ ಇದ್ರೆ ಯಾರೂ ಒಂದು ಯೋಚನೆ ಮಾಡಲ್ಲ, ಎಲ್ರಿಗೂ ಗೊತ್ತಿದೆ, ಒಂದು ನಿಯಮ ಇದೆ. ರಾತ್ರಿ ಕಳೆದ ಮೇಲೆ ಬೆಳಕಾಗೇ ಆಗತ್ತೆ, ಹಗಲು ಹೋದ್ಮೇಲೆ ರಾತ್ರಿ ಆಗೇ ಆಗತ್ತೆ ಅಂತ. ಹೌದಾನೆ? ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ, ಭೂಮಿಯ ಗತಿಯಲ್ಲಿ ಒಂದು ನಿಯಮ ಇದೆ, ಚಂದ್ರನ ಗತಿಯಲ್ಲಿ ಒಂದು ನಿಯಮ ಇದೆ, ಸೂರ್ಯನ ಗತಿಯಲ್ಲಿ ಒಂದು ನಿಯಮ ಇದೆ, ಎಲ್ಲದರಲ್ಲೂ ಒಂದು ನಿಯಮ ಇದೆ. ವಿಕೋಪಗಳನ್ನು ನೋಡಿ, ಪ್ರಕೃತಿ ವಿಕೋಪಗಳನ್ನ, ಎಲ್ಲೋ ಭೂಕಂಪ ಆಗೋದು, ಎಲ್ಲೋ ಮರುಭೂಮಿ ಒಳಗ ಧೋ 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 ಅಂತ ಮಳಿ ಸುರಿಯೋದು, ಎಲ್ಲಿ ಜನ ಇದ್ದಾರೆ ಅಲ್ಲಿ ಹಾಹಾಕಾರ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲೋ ವಾಲ್ಕೆನೋ ಬೆಂಕಿ ಸುರಿತದ ಜನಗಳಿದ್ದಲ್ಲಿ. ಈ ವಿಕೋಪಗಳ ಹಿಂದೆ ಏನಾದರೂ ವ್ಯವಸ್ಥೆ ಇದೆಯಾ? ಹೇಗೆ ಈ ವಿಕೋಪ ಯಾದೃಚ್ಛಿಕವೇ? ಹೇಗೆ ಪ್ರಕೃತಿ ಇಟ್ಸ್ ಎ ರ್ಯಾಂಡಮ್ ಫೇರ್ ಆರ್ ಇಸ್ ದೇರ್ ಸಮ್ ರೀಸನ್ ಫಾರ್ ದಿಸ್? ಸಾಮಾನ್ಯ ಮನುಷ್ಯ ಹೇಳ್ತಾನೆ ಅದ್ರ ಹಿಂದೆ ಏನು ರೀಸನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅದ್ ಹೆಂಗ್ ಸಾಧ್ಯ? ಪ್ರಕೃತಿಯ ಕೆಲವು ಕ್ರಿಯೆಗಳಲ್ಲಿ ಬಹಳ ವ್ಯವಸ್ಥೆ ಉಂಟು. ಋತುಮಾನ ಬದಲಾಗೋದು, ಹಗಲು ರಾತ್ರಿಗಳಾಗೋದು, ಇದರಲ್ಲೆಲ್ಲ ಒಂದು ವ್ಯವಸ್ಥೆ ಉಂಟು. ಪ್ರಕೃತಿಯ ಇನ್ನಿತರ ಕ್ರಿಯೆಗಳಲ್ಲಿ ಅದು ರ್ಯಾಂಡಮ್ ಆಗೋಕ್ ಸಾಧ್ಯನಾ? ಅಲ್ಲೇನು ವ್ಯವಸ್ಥೆ ಇಲ್ದಿರ್ಲಿಕ್ಕೆ ಸಾಧ್ಯನಾ? ಹಂಗಾರೆ ಅಲ್ಲೂ ಏನೋ ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆ ಯಾಕೆ ಈ ಪ್ರಕೃತಿ ವಿಕೋಪಗಳಾಗುತ್ತವೆ ಅಂದ್ರೆ, ಮನುಷ್ಯನ ಸ್ವಾರ್ಥ, ಪ್ರಕೃತಿಯನ್ನು ದುರುಪಯೋಗಪಡಿಸಿಕೊಳ್ತಕ್ಕಂಥ ಪ್ರವೃತ್ತಿ, ಇದರಿಂದ ಪ್ರಕೃತಿ ಮುನಿದುಕೊಂಡಿದೆ. ಪ್ರಕೃತಿಯ ವಿಕೋಪಕ್ಕೆ ಅದು ಕಾರಣ ಅಂತ ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ. ಇದು ಬಿಟ್ರೆ ಬೇರೆ ಏನು ಕಾರಣ ಇರ್ಲಿಕ್ಕೆ ಸಾಧ್ಯ? ನೀವು ಹೇಳಿ. ನನಗೂ ಕೂಡಲೇ ಒಪ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಏನ್ರಿ ಅದಕ್ಕೂ ಏನು ಸಂಬಂಧ ಇರಬಹುದು? ಇರ್ಲಿಕ್ಕಿಲ್ಲ ಅಂತ ಅನಿಸ್ತು. ಆದ್ರೆ ಇದಲ್ಲ ಅಂತ ಆದ್ರೆ ಬೇರೆ ಏನು ಇರ್ಲಿಕ್ಕೆ ಸಾಧ್ಯ?
ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಹೀಗೆ ಸಂಬಂಧ ಇದೆ ಅಂತ ಇಟ್ಟುಕೊಂಡ್ರೆ ಮನುಷ್ಯ ಸ್ವಲ್ಪ ಅವನು ಅಂಬುಲಾಗ್ತಾನೆ. ನಾನು ವಿಶೃಂಖಲವಾಗಿ ವರ್ತಿಸಲಾರೆ, ನಾನು ಹುಚ್ಚದ್ದು ಹರಿದು ಈ ಪ್ರಕೃತಿಯನ್ನು ನಾನು ದುರುಪಯೋಗ ಪಡಿಸಿಕೊಂಡ್ರೆ ಅದರ ದುಷ್ಪರಿಣಾಮ ನನ್ನ ಮೇಲೆ ಆಗ್ತದೆ ಅನ್ನೋ ಪ್ರಜ್ಞೆ ಅವನಲ್ಲಿ ಹುಟ್ಟಿದರೆ ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ಆಶಯವೂ ಇದರಲ್ಲಿದೆ. ಹೀಗೆ ಇಡೀ ಪ್ರಪಂಚವನ್ನ ಒಂದು ಯಜ್ಞ ಅಂತ ಹೇಳಿ ಆ ಪ್ರಪಂಚಕ್ಕೂ ಅಲ್ಲಿರತಕ್ಕಂಥ ಜೀವಿಗಳಿಗೂ ಒಂದು ಸಂಬಂಧ ಇದೆ. ಒಬ್ಬರಿಗೊಬ್ಬರು ಸಹಕಾರ ಭಾವದಿಂದ ಅವರು ಅವರವರ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನತಕ್ಕಂಥ ಸಂದೇಶವನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಮನುಷ್ಯ ಇದನ್ನು ಮರಿತಾನೋ ಅಲ್ಲಿ ತೊಂದರೆಗೀಡಾಗ್ತಾನೆ ಅಂತ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಆ ಸಂದೇಶದೊಡನೆ ಈ ಶ್ಲೋಕವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಶ್ಲೋಕ ಒಂದು ಮಾಡಿ ಅಲ್ಲಿಗೆ ಉಪನ್ಯಾಸವನ್ನ ನಾನು ಕನ್ಕ್ಲೂಡ್ ಮಾಡ್ತೇನೆ. ಕಿಡ್ಸ್ ಆರ್ ಗೆಟಿಂಗ್ ಇಂಪೇಷಂಟ್ ಲುಕ್ಸ್ ಲೈಕ್. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಗೀತೆಯನ್ನ ಒಂದೊಂದು ಸಿಟ್ಟಿಂಗ್ ನಲ್ಲಿ ಒಂದೊಂದು ಅಧ್ಯಾಯ ಮಾಡ್ತೀನಿ ಅಂದುಕೊಂಡೆ ನಾನು. 3ನೇ ಅಧ್ಯಾಯ ಹೋದ ಸಲ ಮಾಡಿದವನು ಈ ಸಲ 3, 4 ಮುಗಿಸಬೇಕು ಅಂತ ಅವ್ರ ಪಾಪ 4ನೇ ಅಧ್ಯಾಯ ಪಾರಾಯಣ ಮಾಡಿಸಿದ್ರು, ಎಲ್ಲ ಮಾಡಿದ್ದಾಯ್ತು. ನಾವು 3ನೇ ಅಧ್ಯಾಯದೊಳಗೆ 2 ಶ್ಲೋಕ ಮುಂದೆ ಹೋದೋ, 4 ಶ್ಲೋಕ ಹೋದೋ, ಎಷ್ಟೋ ಹೋದು. ಬಹಳ ಕಷ್ಟ. ಎಷ್ಟು ರಸಘಟ್ಟಗಳು ಅಂದ್ರೆ ಇದನ್ನು ಬಿಟ್ಬಿಟ್ಟು ನಾನು ಹೋಗ್ಬಿಟ್ರೆ ಅನ್ಯಾಯ ಆದೀತು, ಇದನ್ನು ಹೇಳಬೇಕು, ಇದು ಬಹಳ ಒಳ್ಳೆ ವಿಷಯ ಅಂತ ನನ್ನನ್ನು ಹಿಡಿದದು ಕೂಡಿಸ್ತಾ ಇದೆ. ಹೀಗಾಗಿ 3ನೇ ಅಧ್ಯಾಯ ಈ ಸಿಟ್ಟಿಂಗ್ ನಲ್ಲೂ ಮುಗಿಸ್ಲಿಕ್ಕೆ ಆಗಲಿಲ್ಲ. 20ನೇ ಶ್ಲೋಕ ನೋಡೋಣ, ಯಾವಾಗ ಮುಗಿಸೋಣ, ಏನು ಅವಸರ ಇಲ್ಲ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅರ್ಜುನ, ಕರ್ಮದಿಂದ ಸಿದ್ಧಿಯನ್ನು ಪಡೆದಿರತಕ್ಕಂಥ ಮಹಾನುಭಾವರಿದ್ದಾರೆ. ಜನಕನ ದೃಷ್ಟಾಂತವನ್ನು ಕೊಡ್ತಾನೆ. ಜನಕ ರಾಜರ್ಷಿಯವನು. ಋಷಿಗೂ ರಾಜರ್ಷಿಗೂ ಅಂತರ ಇದೆ. ಋಷಿ ಬರೀ ಕುತ್ಕೊಂಡು ಅವನು ತಪಸ್ ಮಾಡೋದು, ಮೆಡಿಟೇಷನ್ ಮಾಡೋದು ಮಾಡಿದ್ರೆ ಸಾಕು. ರಾಜರ್ಷಿ ರಣರಂಗದೊಳಗೆ ಹೋಗಿ ಯುದ್ಧನೂ ಮಾಡಬೇಕು, ಮನೆಗೆ ಬಂದು ಕೂತ್ಕೊಂಡು ಧ್ಯಾನನೂ ಮಾಡಬೇಕು. ಎಷ್ಟು ವಿರುದ್ಧ ಕ್ರಿಯೆಗಳನ್ನ ಸಮಚಿತ್ತದಿಂದ ನಿರ್ವಹಿಸಬೇಕು. ಆಗಿನ ಕಾಲದಲ್ಲಿ ಜನಕ ಎಷ್ಟು ಚೆನ್ನಾಗಿ ಇದನ್ನು ಸಾಧಿಸಿದ್ದ ಅಂದ್ರೆ, ಅರಣ್ಯದಲ್ಲಿ ಆಶ್ರಮಕ್ಕೆ ವಿದ್ಯೆಯನ್ನು ಕಲೀಲಿಕ್ಕೆ ಹುಡುಗರು ಬಂದ್ರೆ ಕೆಲವರನ್ನ ಅವರು ಋಷಿಗಳು ಹೇಳಿ ಜನಕನ ಅಂತಃಪುರ ಕಳಿಸ್ತಿದ್ರಂತ, ಅಲ್ಲಿ ಹೋಗು ಅಂತ ಹೇಳಿ. ಯಾಕಂದ್ರೆ ನಾವು ಹೇಳೋದು ಬರೀ ಥೇರಿ ಆಗ್ತದೆ, ಇದನ್ನ ಪ್ರಾಕ್ಟಿಕಲ್ ಸ್ವಲ್ಪ ಪ್ರಾಕ್ಟೀಸ್ ಆಗಿಟ್ಟ ಒಬ್ಬ ಇದ್ದಾನೆ, ಅವನ ಹತ್ರ ಹೋಗು ಅಂತ ಕಳಿಸ್ತಿದ್ರಂತ. ಜನಕ ರಾಜಾಧಿರಾಜ ಆದರೂ ಕೂಡ ಸಮಚಿತ್ತದಿಂದ ಅವನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದ. ಅವನಂತೆ ನೀನಾಗು ಅಂತ ಕೃಷ್ಣ ಅರ್ಜುನನಿಗೆ ಜನಕನ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ. ಜನಕ ಹೇಗೆ ರಾಜರ್ಷಿಯಾಗಿ ಸಮಚಿತ್ತದಿಂದ ರಾಜ್ಯದ ಕರ್ತವ್ಯವನ್ನು, ಧಾರ್ಮಿಕ ಕರ್ತವ್ಯವನ್ನು ಎರಡನ್ನೂ ನಿರ್ವಹಿಸಿದನೋ, ಹಾಗೆ ನೀನು ಕೂಡ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ನನಗೆ ರಾಜ್ಯ ಬೇಡ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಮತ್ತೆ ಮತ್ತೆ ರಾಜ ಆಗುವಂತಿ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾನೆ ಲೋಕ ಸಂಗ್ರಹಮೇವಾಪಿ. ಈ ಲೋಕ ಸಂಗ್ರಹ ಅನ್ನೋ ಶಬ್ದ ಇದೆಯಲ್ಲ, ಬಹಳ ಮಹತ್ವದ ಶಬ್ದ. ಅವನು ಹೇಳ್ತಾನೆ, ನಿನಗೆ ರಾಜ್ಯ ಬೇಕಾದ್ರೆ ಬಿಡು, ಯು ಹ್ಯಾವ್ ಎ ರೈಟ್ ಟು ಸೇ ಐ ಡೋಂಟ್ ವಾಂಟ್ ಟು ಸಿಟ್ ಆನ್ ದ ಥ್ರೋನ್, accepted. Other, but you do not have a right to say, I will not get engaged in the warfare because I don't want the kingdom. ಇಲ್ಲ, ಯುದ್ಧ ಮಾಡೋದಿದೆಯಲ್ಲ, ದಟ್ಸ್ ಎ ಮಸ್ಟ್. ರಾಜ್ಯ ಆಡೋದು ಬೇಕಾದ್ರೆ ಆಡೋ, ಬೇಡಾದ್ರೆ ಬಿಡು, ಏನ್ ಮತ್ತೆ ಬೇರೆ ತಂದು ಕೊಡಿಸ್ತೀನಿ. ಮನೆಯೊಳಗ ಹೆಂಗಸರು ಮುನಿದ್ರೆ ನಾವು ಕೆಲವು ಸಲ ಈ ಮಾತು ಹೇಳ್ತೀವಿ, ನನಗೆ ಹಸಿವೆ ಆಗಿಲ್ಲ ಇವತ್ತು, ಅದಕ್ಕೆ ನಾ ಅಡಿಗೆ ಮಾಡೋದಿಲ್ಲ. ನಿನಗೆ ಹಸಿವೆ ಆಗಿಲ್ಲ, ಊಟ ಮಾಡೋದು ಬಿಡು, ಅಡಿಗೆ ಮಾಡೋದಿಲ್ಲ ಅದಕ್ಕೆ ಅಂದ್ರೆ ಅಲ್ಲ, ಸ್ವಲ್ಪ ತ್ರಾಸದ ನಮಗೆ. ಹಂಗಿದ್ದು ಯು ಹ್ಯಾವ್ ಬೀನ್ ಟ್ರೈನ್ಡ್ ಟು ಪ್ರೊಟೆಕ್ಟ್ ಪೀಪಲ್. ಕ್ಷತ್ರಿಯಾಗಿ ನೀನು ಕರ್ತವ್ಯ ಅದು, ಇಡೀ ಜೀವನ ಅದಕ್ಕೆ ಹಾಕಿದೆ. ಸಮಾಜಕ್ಕೆ ನೀನು ಋಣಿ. ನೀನು ಇಲ್ಲೇ ನಿಜವಾದ ಹೋರಾಟದ ಸಂದರ್ಭ ಬಂದಾಗ ನಾನು ಹೋಗಿ ಮೂಗು ಹಿಡ್ಕೊಂಡು ಸಂಧ್ಯಾವಂದನ ಮಾಡಿ ಕೂತ್ಕೊಡ್ತೀನಿ ಅಂದ್ರೆ ಹ್ಞೂ. ಆದ್ದರಿಂದ ಲೋಕ ಸಂಗ್ರಹಮೇವಾಪಿ, ನೀನು ಜನಗಳಿಗೆ ಉಪಕಾರ ಅಂತ ಇದನ್ನು ಮಾಡು, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡು. ನೋಡಿ, ಪದೇ ಪದೇ ನಮ್ಮಲ್ಲಿ ಬುದ್ಧಿಜೀವಿಗಳು ನಮ್ಮನ್ನ ಟೀಕಿಸ್ತಾರೆ. ಏನು ಅಂದ್ರೆ, ಪರದೇಶದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ನಮ್ಮ ವಿದ್ವಾಂಸರು ಅದ್ವೈತ ದೊಡ್ಡದೋ ದ್ವೈತ ದೊಡ್ಡದೋ, ಬ್ರಹ್ಮ ಸಗುಣನೋ ನಿರ್ಗುಣನೋ, ಈ ಪ್ರಪಂಚ ಸತ್ಯನೋ ಮಿಥ್ಯಾನೋ ಅನ್ನುವಂಥ ಒಣ ಚರ್ಚೆಗಳನ್ನು ಇಟ್ಟುಕೊಂಡು ಒಬ್ಬರನ್ನೊಬ್ರು ಜಗಳಾಡ್ತಾ ಕೂತ್ಕೊಂಡ್ರು. ಬೇರೆಯವರು ಬಂದು ನಮ್ಮನ್ನು ಆಳಿಬಿಟ್ರು ದಾಳಿ ಮಾಡಿ.
ನಾವು ಅವ್ರ ಜೊತೆ ಹೋರಾಟ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಲೇ ಇಲ್ಲ. ಒಣ ವೇದಾಂತದ ಚರ್ಚೆಯಲ್ಲಿ ಕಾಲ ಕಳೆದು ಬಿಟ್ವಿ. ಯಾಕೆಂದ್ರೆ ನಮಗೆ ದೇಶದ ಪ್ರಜ್ಞೆನೇ ಇಲ್ಲ. ನಾನು ಒಬ್ಬನೇ ಮೋಕ್ಷಕ್ಕೆ ಹೆಂಗೆ ಹೋಗ್ಲಿ ಇದ್ರ ವಿಚಾರಣೆ ಹೊರತು ನಿಮ್ಮ ವೇದಾಂತದೊಳಗ ನಿಮ್ಮ ಭಾರತ ದೇಶಕ್ಕೆ ನೀವೇನ್ ಮಾಡಿರಿ, ನಿಮ್ಮ ಜನಗಳಿಗೆ ನೀವೇನ್ ಮಾಡಿರಿ, ಮಾಡಬೇಕು ಅಂತ ನಿಮ್ಮ ಶಾಸ್ತ್ರದೊಳಗೆ ಎಲ್ಲರೂ ಹೇಳ್ಯಾರ ಹೆಂಗ ಅಂತ ಬುದ್ಧಿಜೀವಿಗಳು ಪದೇ ಪದೇ ಅಟ್ಯಾಕ್ ಮಾಡೋದುಂಟು. ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ಅಪ್ಪ ನೀನು ಭಗವದ್ಗೀತಾದ 3ನೇ ಅಧ್ಯಾಯ ಓದು ಸಾಕು. ಒತ್ತಿ ಪದೇ ಪದೇ ಕೃಷ್ಣ ಹೇಳ್ತಾನೆ, ಜ್ಞಾನಿ ಮನುಷ್ಯ ಆದರೂ ಕೂಡ ಅವನಿಗೆ ಕರ್ಮದಿಂದ ಬಿಡುಗಡೆ ಇಲ್ಲ. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ನಿನಗೆ ಕರ್ಮ ಬೇಡದಲ್ಲೋ, ನಿನಗೇನು ಲೌಕಿಕ ಪ್ರಯೋಜನಗಳು ಬೇಡ ಆದಲ್ಲೋ, ಜನಗಳಿಗೋಸ್ಕರ ಕೆಲಸ ಮಾಡು. ಮಂತ್ರಾಲಯದ ಪ್ರಭುಗಳು ದೊಡ್ಡ ದೃಷ್ಟಾಂತ. ಅವರು ಮೋಕ್ಷಕ್ಕೆ ಭಗವಂತ ಬಂದ ಕರೆದ್ರ ನಾಹಂ ವಿಮುಕ್ಷೆ ಏಕಃ ಅಂತ ಹೇಳಿದ್ರಂತ. ನಾನು ಒಬ್ಬನೇ ಮೋಕ್ಷಕ್ಕೆ ಹೋಗಲ್ಲ, ಏತಾನ್ ವಿಹಾಯ ಕೃಪಣಾನ್. ಇವ್ರನ್ನೆಲ್ಲ ಬಿಟ್ಟು ನಾ ಬರುದಿಲ್ಲ, ಇವರೆಲ್ಲ ಕೂತ್ಕೊಂಡಾರ ಅತ್ಲಾಗಿತ್ಲಾಗ ಅಡ್ಡಾಡ್ಕೋತ ಅವ್ರನ್ನೊಂದು ಸ್ವಲ್ಪ ಸರಿಯಾದ ಮಾರ್ಗಕ್ಕೆ ಹಚ್ಚಿ ಆಮೇಲೆ ಬರ್ತೀನಿ. ಅದು ಜ್ಞಾನಿ ಮನುಷ್ಯನ ಕರ್ತವ್ಯ. ಅದು ಆದ್ದರಿಂದ ನನಗೆ ಲೌಕಿಕ ಪ್ರಯೋಜನ ಬೇಕಾಗಿಲ್ಲ, ನನಗೇನು ದುಡ್ಡು ಬೇಡ, ನನಗೇನು ಕೀರ್ತಿ ಬೇಡ, ಆದ್ರಿಂದ ನಾ ಎಲ್ಲೋಗಿ ಹಿಮಾಲಯದ ಗುಹಾದೊಳಗೆ ಹೋಗಿ ಒಬ್ಬನ ನಾನು ತಪಸ್ ಮಾಡಿ ಮೋಕ್ಷಕ್ಕೆ ಹೋಗ್ತೀನಿ ಅಂದ್ರೆ ಮೋಕ್ಷ ಕೊಡುದಿಲ್ಲ ಅಂತ ಹೇಳ್ತಾನೆ ಭಗವಂತ. ಯಾಕ? ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೆ. ಮಧ್ವಾಚಾರ್ಯರ ಭಾಷ್ಯ ಈ ಗೀತಾದ ಈ ಪ್ರಕರಣಕ್ಕೆ ಅವ್ರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ, ಬೇರೆ ಬೇರೆ ನಾನಾ ದುಃಖಿತರು, ದಲಿತರು, ದೀನರು, ಅವರ ಶುಶ್ರೂಷಾ, ಅವರ ಸೇವಾ, ಅದನ್ನು ಮಾಡೋದು ಇಟ್ ಇಸ್ ನಾಟ್ ಎ ಚಾಯ್ಸ್ ಫಾರ್ ಯು, ಕರ್ತವ್ಯ, ಇಟ್ಸ್ ಎ ಮಸ್ಟ್, ಮ್ಯಾಂಡೇಟರಿ ರೆಸ್ಪಾನ್ಸಿಬಿಲಿಟಿ. ಎಂಥದ್ದು? ಕರವನ್ಮಿತೆ ಹೇ. ದೃಷ್ಟಾಂತ ಹೆಂಗೆ ಕೊಡ್ತಾನೆ ನೋಡ್ರಿ ಅವ. ಕರ ಅಂದ್ರೆ ಟ್ಯಾಕ್ಸ್. ಈ ದೇಶದವ್ರಿಗೆ ಇದನ್ನ ಎಕ್ಸಾಂಪಲ್ ಕೊಡಬಹುದು. ಟ್ಯಾಕ್ಸ್ ತಪ್ಪಿಸುವುದಿಲ್ಲ ನಾವು. ಟ್ಯಾಕ್ಸ್ ಹೆಂಗೆ ನೀವು ಕೊಡ್ತೀರೋ, ಭಗವಂತನ ರಾಜ್ಯದೊಳಗೆ ನೀವು ಇದ್ದದ್ದಕ್ಕೆ ಭಗವಂತನಿಗೆ ನೀವು ಕಂದಾಯ ಕೊಡಬೇಕು. ಆ ಕಂದಾಯ ಯಾವುದು ಅಂದ್ರೆ ನಾನಾ ಜನಸ್ಯ ಶುಶ್ರೂಷ. ಭಗವಂತನ ಮಕ್ಕಳನ್ನ ನೀವು ನೋಡ್ಕೊಡ್ರಿ. ತಂದಿ 4 ಮಂದಿ ಮಕ್ಕಳು ಇರ್ತಾರ. ಆ ಯಾವುದೋ ಒಬ್ಬ ತಂದಿ ಬಗ್ಗೆ ಬಹಳ ಆನಂದ, ಕೃತಜ್ಞತಾ ಉಕ್ಕಿ ಬಂತು ಅಂತಂದ್ರೆ ಅವ ಹೇಳ್ತಾನ, ನೀನು ಅಣ್ತಮ್ಮಂದ್ರ ಸಂಗತಿ ನೀ ಚಂದಿರಪ್ಪ ಸಾಕು, ಅದೇನು ನೀ ನನಗೆ ದೊಡ್ಡ ಬಹುಮಾನ ಕೊಟ್ಟಂಗ, ಜಗಳ ಬೇಡ್ರಿ, ನಿತ್ಯ ಬೆಳಗಾರ ಎದ್ದು ಒಬ್ರಿಗೊಬ್ರು, ನನಗೇನಾರು ಮಾಡಬೇಕು ಅಂತಿದ್ರೆ ನೀವು ಸುಖವಾಗಿರಿ. ಹಂಗ ಭಗವಂತನಿಗೆ ನಾವು ಟ್ಯಾಕ್ಸ್ ಕೊಡುದು ಅಂದ್ರೆ ಏನು? ನಿಮ್ ಬಂಗಾರದ ಕವಚ ಬೇಕಾಗಿಲ್ಲ. ಅವಾಗ ನಿಮ್ಮ ಸುತ್ತಮುತ್ತಲು ಯಾರು ನೀಡಿ ಇದ್ದಾರೆ ಅವರಿಗೆ ಮಾಡ್ರಿ, ಹೋಗಿ ಜ್ಞಾನದಾನ ಮಾಡ್ರಿ, ವಿದ್ಯಾದಾನ ಮಾಡ್ರಿ, ಅನ್ನದಾನ ಮಾಡ್ರಿ. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೆ ಹೇ. ಇಟ್ಸ್ ಲೈಕ್ ಎ ಟ್ಯಾಕ್ಸ್, ಮ್ಯಾಂಡೇಟರಿ ಜಾಬ್, ಮ್ಯಾಂಡೇಟರಿ ರೆಸ್ಪಾನ್ಸಿಬಿಲಿಟಿ. ಅದನ್ನ ಒತ್ತಿ ಹೇಳ್ತಾ ಇದ್ದಾನೆ ಭಗವಂತ. ಈಗ ಆ ಆಕ್ಷೇಪಕ್ಕೆ ಸಮಾಧಾನ ಏನು? ಆ ಆಕ್ಷೇಪದಲ್ಲಿ ಹುರುಳೇ ಇಲ್ಲ. ಬೇರೆಯವರು ನಮ್ಮ ದೇಶವನ್ನು ಆಕ್ರಮಣ ಮಾಡಿದಾಗ ಹೋರಾಡಬೇಕಾಗಿದ್ದವರು ಗುರುಕುಲದಲ್ಲಿರೋ ಪಂಡಿತರಲ್ಲ, ಚರ್ಚೆ ಮಾಡೋ ಜನನೇ ಬೇರೆ, ಯುದ್ಧದಲ್ಲಿ ಹೋರಾಡೋ ಜನನೇ ಬೇರೆ. ಆದ್ದರಿಂದ ಆಕ್ಷೇಪದಲ್ಲಿ ಏನು ಅರ್ಥವಿಲ್ಲ. ಮತ್ತು ನಮ್ಮ ಶಾಸ್ತ್ರ ಅದನ್ನು ಹೇಳಲಿಲ್ಲ. ಇನ್ನೊಬ್ಬರು ನಿಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ನೀವು ಬ್ರಹ್ಮ ಸಗುಣನೋ ನಿರ್ಗುಣನೋ ಅನ್ನೋ ಚರ್ಚೆ ಮಾಡ್ರಿ ಅಂತ ಶಾಸ್ತ್ರ ಹೇಳಲಿಲ್ಲ. ಸಂದರ್ಭ ಸಮಯ ಅರಿತು ನಿಮ್ಮ ಕರ್ತವ್ಯ ಮಾಡ್ರಿ ಅಂತ ಹೇಳ್ಯಾರ. ಅರ್ಜುನನಿಗೆ ಕೃಷ್ಣ ಅದನ್ನೇ ಹೇಳ್ತಾನೆ. ಅಲ್ಲೇ ಶತ್ರುಗಳು ನಿಂತ್ಕೊಂಡಾರ. ನಿನ್ನ ಕರ್ತವ್ಯ ಕ್ಷತ್ರಿಯಾಗಿ ವೇದಾಂತದ ಮಾತಾಡೋದಲ್ಲ, ವೈರಾಗ್ಯ ಹಿಡಿತೀನಿ ಅನ್ನೋದಲ್ಲ, ಹೋರಾಡ ನೀನು ಅಂತ ಹೇಳ್ತಾನೆ. ಆದ್ದರಿಂದ ಪರಕೀಯರು ನಮ್ಮನ್ನು ಆಕ್ರಮಣ ಮಾಡಿದಾಗ ಶಾಸ್ತ್ರ ಹೇಳುತ್ತೆ, ಹೋರಾಡ್ರಿ, ನಿಮ್ಮ ರಕ್ಷಣೆ ಮಾಡ್ಕೊಡ್ರಿ. ಆಮೇಲೆ ಆ ಹೋರಾಟನೇ ಸ್ವಭಾವ ಮಾಡ್ಕೋಬೇಡ್ರಿ. ಕಾಲಕದ್ರಿ ಜಗಳಾಡೋದು, ಇನ್ನೊಂದು ದೇಶದ ಸಂಗತಿ. ಯಾಕಂದ್ರೆ ನಮ್ಮ ಹತ್ರ ಪವರ್ ಅದ, ಪವರ್ ಮಂಗ್ರರ್ಸ್ ಆಗಬೇಡ್ರಿ. ಅದಲ್ಲಿಗೆ ಮುಗಿತದ ಪ್ರಕರಣ. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಂಡ್ರಿ, ಬೇರೆ ಕಡೆಗೆ ಜೀವನದ ಉದಾತ್ತ ಗುರುಗಳ ಕಡೆಗೆ ಲಕ್ಷ್ಯ ಹರಿಸ್ರಿ. ಪದೇ ಪದೇ ಈ ಅಧ್ಯಾಯದಲ್ಲಿ ಭಗವಂತ ನಿನ್ನ ಕರ್ತವ್ಯ, ನಿನ್ನ ದೇಶಕ್ಕೇನು, ನಿನ್ನ ಸಮಾಜಕ್ಕೇನು, ನಿನ್ನ ಪರಿಸರಕ್ಕೇನು, ಸುತ್ತಮುತ್ತಲು, ಇದನ್ನ ಈ ಅಧ್ಯಾಯದಲ್ಲಿ ಒತ್ತಿ ಒತ್ತಿ ಹೇಳಿದ್ದಾನೆ. ಆ ದೃಷ್ಟಿಯಿಂದ ಈ ಅಧ್ಯಾಯ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಧ್ಯಾಯ ಅಂತ ಹೇಳ್ತಾ ಇಲ್ಲಿಗೆ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ಸಿಟ್ಟಿಂಗ್ನಲ್ಲಿ ಮತ್ತೆ 3ನೇ ಅಧ್ಯಾಯವನ್ನೇ, ಮುಂದಿನ ಶ್ಲೋಕವನ್ನು ಕಂಟಿನ್ಯೂ ಮಾಡ್ತೇನೆ. ಎಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿಸಿಕೊಂಡು ಈ ಅಲ್ಪ ಸೇವೆಯನ್ನು ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಸೀತಾಪತೆ ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ.